ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದೋದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಸುಗಮ ಸಂಗೀತ ಗಾಯಕರು, ಚಿಕ್ಕಮಗಳೂರು ಜಿಲ್ಲೆಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಅವರೇ ಮಲ್ಲಿಗೆ ಸುಧೀರ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಕಲಾ ಜೀವನದ ಬಗ್ಗೆ ತಿಳಿಯುವಂಥ ಕುತೂಹಲ, ಭಾಳಷ್ಟು ಕೆಲಸ ಕಾರ್ಯಗಳನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ, ಇನ್ನು ಮುಂದೆ ಕೂಡ ಮಾಡಲಿಕ್ಕಿದ್ದೀರಿ. ಒಂದು ಅದ್ಭುತ ಗಾಯಕ, ಒಂದು ಸಿರಿಕಂಠದ ಗಾಯಕ ತಾವು. ಭಾಳಷ್ಟು ಜನಪ್ರಿಯಗೊಂಡಂಥ ಗಾಯಕರು ತಾವು. ತಮ್ಮ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ ತಿಳಿಯುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಮಾಡಿ. ಆಯ್ತು ಸರ್. ಹಾಂ ಸರ್, ತಮ್ಮ ತಂದೆ ತಾಯಿಯವರ ಬಗ್ಗೆ, ತಮ್ಮ ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು ಸರ್. ನಮ್ಮ ಹುಟ್ಟೂರು ಚಿಕ್ಕಮಗಳೂರು ಸರ್. ಹಾಂ. ತಂದೆಯಿಂದ ನಾನು ನೋಡಲಿಲ್ಲ. ನಾನು ಹುಟ್ಟಕ್ಕೆ ಒಂದು ವರ್ಷದಲ್ಲಿ, ಒಂದು ವರ್ಷಕ್ಕೆ ನನ್ನ ತಂದೆ ತೀರೋಗಿದ್ರು. ಹಾಂ. ತಾಯಿ ಎಲ್ಲ ಪೂರ್ತಿ ನನ್ನನ್ನು ಪಾಲನೆ ನನ್ನ ವಿದ್ಯೆ, ಸಂಗೀತ ವಿದ್ಯೆ ಎಲ್ಲ ಕಲಿಸಿದ್ದು ತಾಯಿಯವರು. ತಂದೆ ಚಿಕ್ಕಮಗಳೂರು. ಹಾಂ. ತಂದೆಯವರ ಹೆಸರೇನು ಸರ್? ರಾಮಣ್ಣ ಅಂತ. ರಾಮಣ್ಣ. ತಾಯಿಯವರು? ರತ್ನಮ್ಮ. ತಾಯಿ ರತ್ನಮ್ಮ. ಹಾಂ. ನೀವು ಎಷ್ಟು ಜನ ಮಕ್ಕಳು ಸರ್? ನಾವು 3 ಜನ ಗಂಡು ಮಕ್ಕಳು ಸರ್. 3 ಜನ ಗಂಡು ಮಕ್ಕಳು. ನಾನೇ ಕೊನೆಯವನು, ಲಾಸ್ಟ್ ನೀವು ಕೊನೆಯವರು ನೀವು. ಹಾಗೆ ಸರ್, ಅಂದ್ರೆ ನಿಮ್ಮ ಶಾಲಾ ಜೀವನ ಎಲ್ಲ ಎಲ್ಲಿ ಜರುಗಿದೆ? ಎಲ್ಲಿ ತನಕ ವ್ಯಾಸಂಗ ಮಾಡಿದ್ರಿ? ಎಲ್ಲ ಚಿಕ್ಕಮಗಳೂರು. ನಂದು SSLC ಸರ್. ಹಾ. ಚಿಕ್ಕಮಗಳೂರಲ್ಲೇ ಮಾಡಿದ್ರಿ? ಚಿಕ್ಕಮಗಳೂರು. 9th ಮೈಸೂರಿನಲ್ಲಿ ಮಾಡಿದೆ. ಹಾ. ಇನ್ನು 10th ಎಲ್ಲ ಚಿಕ್ಕಮಗಳೂರಲ್ಲಿ ಮಾಡಿದ್ರಿ. ಮತ್ತೆ ಹೇಗಿತ್ತು ಸರ್ ಆಗಿನ ಪರಿಸ್ಥಿತಿ ನಿಮ್ದು? ಅಂದ್ರೆ ಬಾಲ್ಯದ ಪರಿಸ್ಥಿತಿ ಬಹಳ ಕಷ್ಟ ಇತ್ತ? ಸುಖದ ಸಂಸಾರ? ಸಿಕ್ಕಾಪಟ್ಟೆ ಬಡಸ್ತಾನ ಸರ್ ಆಗ. ಇದು ನನಗೆ ಕಲೆಯಲ್ಲಿ ಭಾರಿ ಉತ್ಸಾಹ, ಕಲಿಬೇಕು ಅನ್ನೋ ಆಸಕ್ತಿ. ಬೇಕಾದಷ್ಟು ಈ ಯಾವ್ದಾದ್ರು ರೇಡಿಯೋ ಹಾಕಿದ್ರೆ, ಅಕಸ್ಮಾತ್ ಟೇಪ್ ರಿಕಾರ್ಡ್ ಹಾಕಿದ್ರೆ ಅವ್ರ ಮನೆ ಹತ್ರ ಹೋಗಿ, ನಮ್ಮನೇಲಿ ಇರ್ಲಿಲ್ಲ ಅದು, ಕೊಂಡ್ಕೊಳ್ಳೋಷ್ಟು ಶಕ್ತಿ ನಮ್ಗಿರ್ಲಿಲ್ಲ. ತಾಯಿ ಹೂವಿನ ವ್ಯಾಪಾರ ನಮ್ದು, ಬಡಸ್ತಾನ. ಹೂವಿನ ವ್ಯಾಪಾರ ನಮ್ದು. ಆ ಕಾರಣದಿಂದನೇ ನನಗೆ ಮಲ್ಲಿಗೆ ಸುಧೀರ್ ಅಂತ ಹೆಸರು. ಮಲ್ಲಿಗೆ ಅಂತ ನನಗೆ ನನ್ನ ತಾಯಿ 10 ಮೊಳ ಹೂ ಕೊಡ್ತಾ ಇದ್ರು, ತಗೊಂಡು ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ದೆ. ಆ ಮಲ್ಲಿಗೆ ಅಂತ ಕೂಗೋರಿಗೆ ನನಗೆಲ್ಲರೂ ಮಲ್ಲಿಗೆ ಅಂತಾನೆ ಕೂಗೋರು. ನನ್ನ ಹೆಸರು ಗೊತ್ತಿಲ್ಲಲ್ಲ ಅವ್ರಿಗೆ. ಮಲ್ಲಿಗೆ ಬೈಲಿ ಅಂತ ಕರೆಯೋರು. ಹಾಗಾಗಿ ಅದೇನಾಯ್ತು, ಈಗ ಕೂಡ ಈ ಕೆಲವ್ರಿಗೆ ನನ್ನ ಹೆಸರೇ ಗೊತ್ತಿಲ್ಲ, ಮಲ್ಲಿಗೆ ಅಂತಾನೆ ಕರೆಯೋದು. ಮಲ್ಲಿಗೆ ಸುಧೀರ್ ಆ ರೀತಿ ಅದು ಮಲ್ಲಿಗೆ ಅಂತ ಹೇಳಿ. ಈಗ ಅಂದ್ರೆ ಬಹಳ ಶ್ರಮ ಪಟ್ಟು, ಚಿಕ್ಕಂದಿನ ಬಹಳ ಶ್ರಮ ಪಟ್ಟಿದ್ರಿ ತಾವು. ಸಿಕ್ಕಾಪಟ್ಟೆ ಶ್ರಮ ಸಂಸಾರ ಸಾಗಿಸ್ಲಿಕ್ಕೆ ಅಲ್ಲ ಸರ್, ಬಹಳ ಕಷ್ಟ ಇತ್ತು ಸಂಸಾರ ಸಾಗಿ. ಆದ್ರೆ ಈ ಕಷ್ಟದ ನಡುವೆ ನಿಮಗೆ ಸಂಗೀತದ ಆಸಕ್ತಿ ಬಂದದ್ದು ಹೇಗೆ ಸರ್? ಸಂಗೀತದ ಆಸಕ್ತಿ ಅಂದ್ರೆ ಸ್ಕೂಲ್ನಲ್ಲಿ ಸರ್, ನನಗೆ ನನ್ನ ಗುರುಗಳು ಪುಟ್ಟಪ್ಪ ಮಾಸ್ಟರ್ ಅಂತ ಇದ್ರು. ಅವರು ನಾಟಕ ತುಂಬಾ ಚೆನ್ನಾಗಿ, ಏಕಪಾತ್ರ ಅಭಿನಯ ಭಾರಿ ಚೆನ್ನಾಗಿ ಮಾಡೋರು ಅವರು. ಮತ್ತೆ ಹಾಡ್ಗಿದೆಲ್ಲ ಹೇಳ್ತಾ ಇದ್ರು. ನನಗೆ ಅವ್ರಿಗೆ ಹಾಡ್ಬೇಕಲ್ಲ, ಕೇಳ್ಬೇಕಲ್ಲ ಅನ್ನೋ ಒಂದು ಆಸೆ. ಅವ್ರು ಆಡ್ಬೇಕಾದ್ರೆ ನಾನು ನಾಟಕ ಮಾಡ್ಬೇಕಾರೆಲ್ಲ ಹೋಗಿ ನಿಂತ್ಕೊಂತದ್ದೆ, ನೋಡ್ತದ್ದೆ. ಅವ್ರಾಗೆ ಬಂದು ಮನೇಲಿ ಮಾಡ್ತಾ ಇದ್ದೆ. ನಾನು ನಾಯಕನ ಪಾತ್ರ ಮಾಡೋರು ಅವರು. ಅದನ್ನ ನಾನು ಬಂದು ಮನೇಲಿ ಮಾಡೋದು, ನಮ್ಮ ಅಮ್ಮನ ಎದುರುಗಡೆ ಮಾಡೋದು. ನಮ್ಮ ಅಮ್ಮನಿಗೆ ಒಂಥರ ಖುಷಿ, ಎಲ್ಲ ಏನೋ ಮಾಡ್ತಾನಲ್ಲ, ಏನೋ ಆಗ್ತಾನೆ ಅವನಿಗೆ. ಆಮೇಲೆ ಹಾಡೆಲ್ಲ ಸ್ವಲ್ಪ ಹೇಳ್ತಾ ಇದ್ದೆ ನಾನು. ಎಡರ ಕಣ್ಣಪ್ಪ ಜೂನಿಯರ್ ವಿಭಾಗ, ಮಕ್ಕಳ ವಿಭಾಗ ಅಂತ ಒಂದು ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ನನ್ನ ತಾಯಿ ಕರ್ಕೊಂಡೋದ್ರು ಅಲ್ಲಿಗೆ. ನನ್ನ ಮಗ ಒಂದು ಹಾಡು ಹೇಳ್ತಾನೆ ಸರ್, ಕಾಂಪಿಟೇಷನ್ ಹೆಸರು ಬರ್ತಾನೆ. ನನಗಾಗ 3 ವರ್ಷ, ನನಗೆ 3ನೇ ಕ್ಲಾಸ್. ಅವಾಗ 3ನೇ ಕ್ಲಾಸ್. ಒಂದು 8 ವರ್ಷದ ಹುಡುಗ ನಾನು. ಆ ಹಾಡು ನನಗೆ ಫುಲ್ ಬಾಯಿಪಾಠ ಮಾಡ್ಕೊಂಡಿದ್ದೆ ನಾನು. ನಮ್ಮ ಮನೆ ಪಕ್ಕ ದಿನ ಹಾಕೋರು ಆ ಹಾಡನ್ನ. ಶಿವಪ್ಪ ಕಾಯ್ತಿದ್ದೆ, ದಿನ ಬರ್ತಾ ಇತ್ತು ನಮ್ಮ ಮನೆ ಪಕ್ಕದಲ್ಲಿ, ರೇಡಿಯೋದಲ್ಲಿ ಬರೋದು. ಕೇಳಿ ಹಾಡನ್ನು ಕಲ್ತಿದ್ದೆ ನಾನು. ಆ ಹಾಡು ನಾನು ಸಣ್ಣ ಹುಡುಗ ಕರ್ಕೊಂಡು ನಾನು ಟೇಬಲ್ ಮೇಲೆ ನಿಲ್ಸಿದ್ರು. ಕೆಳಗಡೆ ನಿಲ್ಸಿದ್ರೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ನಿಲ್ಸಿ ಆ ಹಾಡನ್ನ ಹಾಡ್ತಿದ್ರು. 60ರಿಂದ 70 ಜನ ಮಕ್ಕಳು ಆ ಹಾಡನ್ನು ಹಾಡಿದ್ರು. ಕೆಲವು ಬೇರೆ ಬೇರೆ ಹಾಡುಗಳು ಹಾಡಿದ್ರು. ಈ ಹಾಡಿಗೆ ಮೊದಲನೇ ಬಹುಮಾನ ನನಗೆ ಆ ಕಾಲದಲ್ಲಿ ಫಸ್ಟ್ ಕೊಟ್ಟರು ಸರ್. ಫಸ್ಟ್ ಬಂತು. ಅಲ್ಲಿಂದ ಸಂಗೀತ ಪಯಣ ಬೆಳೀತು. ಅದರ ಶಿವನ ಒಂದು ಅನುಗ್ರಹ.
ಹೌದೌದು ಶಿವನ ಅನುಗ್ರಹ ನನಗೆ. ಶಿವನ ಅನುಗ್ರಹ. ಅದೇ ಸರ್, ಹೌದೌದು ಖಂಡಿತ. ಅದೇ ತರ ತಮಗೆ ಸಂಗೀತ ಆಸಕ್ತಿ ಬಂತು. ಸಂಗೀತ ಆಸಕ್ತಿ ಬಂತ ಒಂದು ಶಾಸ್ತ್ರೀಯಬದ್ಧವಾಗಿ ಕಲಿಯುವಂತ ಮನಸ್ಸ ಆದಾಗ ತಮಗೆ ಗುರುಗಳಾಗಿ ಬಂದವರು ಯಾರು? ನಿಜವಾಗಿ ಕಲಿಬೇಕು ಅಂತ ಮನಸ್ಸಿತ್ತು ಸರ್. ನಾರಾಯಣ ಸ್ವಾಮಿಗಳು ಅಂತ ಗುರುಗಳಿದ್ರು. ಅವ್ರ ಹತ್ರ ಒಂದಷ್ಟು ದಿವಸ ಹೋದೆ ನಾನು. ಆಗಿನ ಕಾಲದಲ್ಲಿ ಪಾಪ ನಮ್ಗೆ ಕೊಡ್ಲಿಕ್ಕೆ ಫೀಸ್ಗಳು ಇರ್ಲಿಲ್ಲ ಪಾಪ. ಮತ್ತೆ ಅವರು ಪಾಪ ಏಜ್ಡ್ ಪರ್ಸನ್, ಅವ್ರಿಗೂ ಪಾಪ ತುಂಬಾ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆ. ಹಾಗಾಗಿ ಅವರನ್ನ ಬಿಟ್ಟು ಹಾಗಾಗಿ ಬೇರೆ ಕಡೆ ಈಗ ಹೊರಗಡೆ ಹೋದ್ರೆ ನಮ್ಗೆ ಶಿವಮೊಗ್ಗ ಹೋಗೋದಾಯ್ತು, ಈ ಕಡೆ ಬೆಂಗಳೂರೆಲ್ಲ ಹೋದ್ರೆ ನಮ್ಗೆ ಅನುಕೂಲ ಇಲ್ಲ. ಏನ್ ಮಾಡೋದು, ಈಗ ಕೇಳಿ ಕೇಳಿ ಅವ್ರ ಹತ್ರ ಸಂಗೀತ ಪಾಠ ಇಲ್ಲಿ ಕೇಳಿ ಕೇಳಿ ಕಲಿಯೋದು. ಆ ರೀತಿ ಕಲ್ತು ಸ್ವಲ್ಪ ಮುಂದೆ ಬಂದಂಗೆ ಆಯ್ತು ಸರ್. ಅಂದ್ರೆ ಅವ್ರ ಹತ್ರ ಕಲ್ತು ಬಿಡ್ರಿ ನೀವು ಸಂಗೀತ? ಅಲ್ಲಿ ಅವರಿಂದ ಕಲ್ತ್ರಿ? ಅವರಿಂದ ಸ್ವಲ್ಪ ಸಂಗೀತ ಕಲಿತೆ. ಮತ್ತೆ ನಿಮ್ಮ ಈ ವ್ಯಾಪಾರದ ನಡುವೆ ನೀವು ಕಾರ್ಯಕ್ರಮಗಳನ್ನ ಯಾವ ವಯಸ್ಸಲ್ಲಿ ಶುರು ಮಾಡಿದೆ ಸರ್ ಕಾರ್ಯಕ್ರಮ ನೀಡಲಿಕ್ಕೆ? ಕಾರ್ಯಕ್ರಮ ನೀಡಲಿಕ್ಕೆ ನಾನೊಂದು ನನ್ನ 18ನೇ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿದೆ. ಮೊದಲ ಕಾರ್ಯಕ್ರಮ ಎಲ್ಲಿ ಸರ್? ಎಲ್ಲಿ ಜರುಗಿತು ಮೊದಲನೇ ಕಾರ್ಯಕ್ರಮ ನಮ್ದು ಇಲ್ಲಿ ಕರಡಿಗವಿ ಮಠ ಅಂತ ಇದೆ ಸರ್, ಸೆಕರಾಯ ಪಟ್ಟಣದ. ಅಲ್ಲಿ ಮೊದಲನೇ ಕಾರ್ಯಕ್ರಮ ನಮ್ದು ಸುಗಮ ಸಂಗೀತ. ಲೈವ್ ಕಾರ್ಯಕ್ರಮ ಅವಾಗ ಬೇರೆ ಏನು ಇರ್ಲಿಲ್ಲ. ಒಂದು ತಬಲಾ, ಒಂದು ಹಾರ್ಮೋನಿಯಂ, ಒಂದು ಕಾಂಗೋ ಅಂತಾರೆ ನೋಡಿ, 3 ಇರುತ್ತೆ. ಅದಿಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವಾಗ. ಕಾರ್ಯಕ್ರಮ ಮಾಡ್ತಿದ್ರಿ. ಹಾಗೆ ಅಂದ್ರೆ ಅಲ್ಲಿಂದ ಶುರು ಆಯ್ತು ನಿಮ್ಮ ಪಯಣ? ಅಲ್ಲಿಂದ ಸ್ಟಾರ್ಟ್ ಆಯ್ತು. ಶುರು ಆದ ಕೂಡಲೇ ನೀವು ಒಂದು ಗೀತೆ ನಮಗೆ ಪ್ರಸ್ತುತಪಡಿಸಿ, 1-2 ಸಾಲು ನಿಮ್ಮ ಇಷ್ಟದ ಒಂದು ಹಾಡನ್ನ ಹಾಡಿ ಸರ್. ಶುರುವಾದ ಗೀತೆ ಯಾವುದು ಅಡ್ಡಿಲ್ಲ ಸರ್, ನಿಮ್ಮ ಇಷ್ಟದ ಒಂದು ಗೀತೆಯನ್ನ ಹಾಡಿ ಸರ್. ಮೊದಲಿಂದ ನನ್ನ ಹಾಡು ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿ ನೋಡಿರುತ್ತೀಹ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. 3 ಮೂಲೆಯ ಕಲ್ಲು, ಅದರೊಳು ಜಾರುತ್ತಿರುವ ಕಲ್ಲು, ಬೇರಿ ಕಹಳಿ ಶಂಕ ಬಾರಿಸು ನಾದದಿ, ಬೇರಿ ಕಹಳಿ ಶಂಕ ಬಾರಿಸು ನಾದದಿ, ಮೀರಿದಾನಂದ ತೋರಿ ನಲಿಯುತ್ತಿದೆ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಶರೀಫರ ಗೀತೆ ಸೂಪರ್ ಸರ್, ಇಷ್ಟವಾದ ಗೀತೆ. ಹೌದು, ನಿಮ್ಮ ಮೆಚ್ಚಿನ ಗಾಯಕರು ಅಶ್ವಥ್ ಅವರು ಅಲ್ಲ ಸರ್? ಹೌದೌದು, ನನಗೆ ಸ್ಫೂರ್ತಿನೇ ಅವರು, ಅಶ್ವಥ್ ಅವರ. ಆಮೇಲೆ ನಮ್ಮ ಸಂಸ್ಥೆ ಎಲ್ಲ ಸ್ಥಾಪನೆ ಆದ್ಮೇಲೆ ಎಲ್ಲಾ ದೊಡ್ಡ ದೊಡ್ಡ ಗಾಯಕರುಗಳು ಬಂದು ಚಿಕ್ಕಮಂಗ್ಳೂರಿನಲ್ಲಿ ವರ್ಕ್ಶಾಪ್ಗಳು ಮಾಡಿ, ಸಂಗೀತದ ವರ್ಕ್ಶಾಪ್ಗಳು, ರಂಗಗೀತೆಗಳು ವರ್ಕ್ಶಾಪು, ಮತ್ತೆ ನಮ್ಮ ದಾಸವಾಣಿ, ವಚನಗಳು, ತತ್ವಪದಗಳು, ಈ ತರ ಎಲ್ಲ ಮಾಡಿದ್ಮೇಲೆ ನಮ್ಮ ಸಂಗೀತ ಪಯಣ ಸ್ವಲ್ಪ ಜಾಸ್ತಿ. ಹೌದು ಸರ್. ಅಂದ್ರೆ ಈ ಮೊದಲ ಕಾರ್ಯಕ್ರಮ ನಂತರ ಮತ್ತೆ ಹೇಗೆ ಸಾಕ್ತಾ ಹೋಯ್ತು ಸರ್ ನಿಮ್ಮ ಕಾರ್ಯಕ್ರಮಗಳ ಇದು? ಅದು ಕಂಟಿನ್ಯೂಸ್ ಆಗ್ತಾ ಹೋಯ್ತು ಸರ್. ಆ ಕಾಲದಲ್ಲಿ ಏನಂದ್ರೆ ಈ ಆರ್ಕೆಸ್ಟ್ರಾ ಭಾರಿ ಪ್ರಾಮುಖ್ಯತೆ. ಬೇರೆ ಟಿವಿ ಮಾಧ್ಯಮಗಳು ಪ್ರತಿಯೊಬ್ಬ ಬೇರೆ ಏನಿರ್ಲಿಲ್ಲ ಜನಗಳಿಗೆ. ಕಾರ್ಯಕ್ರಮ ಅಂತ ಹೇಳಿ ಎಲ್ಲಾರು ಒಂದು ಗಣಪತಿ ಫಂಕ್ಷನ್ ಆದ್ರೆ ಅಲ್ಲಿ ಕಾರ್ಯಕ್ರಮ ಅಂದ್ರೆ 1000 ಜನ ಸೇರ್ತಾದ್ರು. ಬರೀ ಈ ಸಣ್ಣ ಕಾರ್ಯಕ್ರಮಕ್ಕೆ 1000 ಜನಗಳು ಸೇರಿ ಆ ಕಾಲದಲ್ಲಿ ಆಗಿಂದ ಅದಕ್ಕೋಸ್ಕರ ಸ್ವಲ್ಪ ಹೆಸರು ಜಾಸ್ತಿ ಆಯ್ತು ನಮಗೆ ಅವಾಗ. ಈಗ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ 20-30 ಜನ ಕೂತಿರ್ತಾರೆ ಅಷ್ಟು ಬಿಟ್ರೆ, ಎಲ್ಲ ಮನೆ ಮುಂದೆ ಟಿವಿ ಕೂತಿರ್ತಾರೆ. ಹಾಗಾಗಿ ಆ ಕಾಲದಲ್ಲಿ ಜನ ಬಂದು ಕಾರ್ಯಕ್ರಮ ನೋಡ್ಲಿಕ್ಕೆ ಕೂರು. ಮನೇಲಿ ಊಟ ಮುಗಿಸ್ಕೊಂಡು ಬಂದು ನಮ್ದು ರಾತ್ರಿ 1:30-2 ಗಂಟೆ ತನಕ ಕಾರ್ಯಕ್ರಮ. ಹೌದು, ಲೈವ್ 1:30-2 ಗಂಟೆ ತನಕ ಕಾರ್ಯಕ್ರಮ. ಹಾಗಾಗಿ ಕಾರ್ಯಕ್ರಮ ಸಾಕ್ತಾ ಇತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ. ಈಗ ಒಂದು 5 ವರ್ಷಗಳಿಂದ ದೇಶದಾದ್ಯಂತ, ಮುಂಚೆಲ್ಲ ರಾಜ್ಯದಾದ್ಯಂತ ಕಾರ್ಯಕ್ರಮ ಮಾಡಿ. ಬಹಳಷ್ಟು ಕಾರ್ಯಕ್ರಮ. ಸಿಕ್ಕಾಪಟ್ಟೆ ಕಾರ್ಯಕ್ರಮ. ಹೌದು ಸರ್, ಶಿಶುನಾಳ ಶರೀಫರ ಕಾರ್ಯಕ್ರಮ ಮಾಡಿದ್ರು ಮೊನ್ನೆ ತಾನೇ. ಕಾರ್ಯಕ್ರಮ ನಿನ್ನೆ ಶಿಶುನಾಳ ಶರೀಫರ ಹುಟ್ಟಿದ ದಿನವೂ ಹೌದು, ಅವರ ಮರಣ ದಿನವೂ ಹೌದು, ಪುಣ್ಯತಿಥಿ ನಿನ್ನೆ. ಹಾಗಾಗಿ ನಿನ್ನೆ ಒಂದು ಕಾರ್ಯಕ್ರಮ ನಾನು ಮಾಡ್ಲಿಕ್ಕಿದ್ದೆ. ಬಟ್ ಏನಂದ್ರೆ ಒಂದು ಸಿಡಿ ಬಿಡುಗಡೆ ಇದ್ದಿದ್ರಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿಲ್ಲ. ಸಿಡಿ ಬಿಡುಗಡೆ ಕಾರ್ಯಕ್ರಮ ಅದೇ ರೀತಿ. ಹಾಗೆ ಸರ್, ಅಂದ್ರೆ ಬಹಳಷ್ಟು ವರ್ಷಗಳ ಕಾಲ ತಾವು ಈ ಸಂಗೀತ ಸೇವೆಯಲ್ಲಿ, ಅದು ಕೂಡ ಸುಗಮ ಸಂಗೀತ ಗೀತೆಯನ್ನು ಮಾತ್ರ ತಾವು ಹಾಡ್ತಾ ಇದ್ದೀರಿ. ಭಕ್ತಿ ಸಂಗೀತ, ಭಾವಗೀತೆ ಅಲ್ಲ ಸರ್, ಸುಗಮ ಸಂಗೀತ ಗೀತೆಗಳು ಬಹಳಷ್ಟು ವರ್ಷಗಳು, ಪದಗಳು, ವಚನಗಳು. ಹೌದು ಸರ್, ಪದಗಳು, ರಂಗಗೀತೆಗಳು. ಹೌದು ಸರ್.
ಖಂಡಿತ ಚೆನ್ನಾಗಿದೆ. ಖಂಡಿತ ಖಂಡಿತ ಸರ್. ಒಬ್ಬರು ನಿಮ್ಮ ಎಲ್ಲ ಪ್ರಕಾರದ ಹಾಡುಗಳು, ಎಲ್ಲ ಪ್ರಕಾರದ ಹಾಡು. ಕೆಲವರು ಏನಂದ್ರೆ ಕೆಲವರು ಭಾವಗೀತೆಗಷ್ಟೇ ಸೀಮಿತ, ಕೆಲವರು ಜಾನಪದಗಷ್ಟೇ ಸೀಮಿತ ಆಗಿರ್ತಾರೆ, ಈ ಕೆಲವರು ತತ್ವಪದಕ್ಕಷ್ಟೇ. ನಮ್ಗೆ ಹಾಗಿಲ್ಲ, ಎಲ್ಲಾ ಪ್ರಕಾರ ಗೀತೆಗಳನ್ನು ಕಲ್ತಿರ್ಬೇಕು ಅನ್ನೋದೊಂದು ಆಸೆ ಸರ್. ಖಂಡಿತ ಖಂಡಿತ ಸರ್. ತಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಸರ್. ಅವರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಅವ್ರು ಯಾರು ಅಂತ. ನೋಡೋಣ ಯಾರು ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್. ಸುಧೀರ್ ಸರ್ ಇದ್ದಾರೆ, ಮಲ್ಲಿಗೆ ಸುಧೀರ್ ಸರ್ ಇದ್ದಾರೆ. ಅವರೊಂದಿಗೆ ಮಾತನಾಡಿ ನೀವು ಯಾರು ಅಂತ ಅವ್ರು ಹೇಳ್ತಾರೆ, ನೋಡೋಣ. ನಮಗೆ ತುಂಬಾ ಆತ್ಮೀಯ ಸರ್, ತುಂಬಾ ಆತ್ಮೀಯ. ಅವನು ಭಗವಂತ ಅವನಿಗೆ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡ್ಲಿ ಸರ್. ಸರ್ ಅವ್ರ ಬಗ್ಗೆ ಏನ್ ಮಾಹಿತಿ ಬೇಕು? ಅವ್ರ ಮಾಹಿತಿ ಬೇಕಾ? ಅವ್ರ ಕಲಾಂತರಂಗದ ಮಾಹಿತಿ ಬೇಕಾ? ನನಗೆ ತುಂಬಾ ಆತ್ಮೀಯ. ಒಂದು 35, ನನ್ಕಿಂತ 6 ವರ್ಷ ದೊಡ್ಡವರು ಸರ್ ಅವರು. ನೋಡ್ಯಾರ ನನಗೆ ತುಂಬಾ ಹತ್ತಿರದಿಂದ, ತುಂಬಾ ಹತ್ತಿರದಿಂದ ತುಂಬಾ ಸ್ನೇಹ, ತುಂಬಾ ಸಂತೋಷ ಆಯ್ತು. ಹಾಗಾಗಿ ನನಗೆ ಅಣ್ಣ ಅಂತಾನೆ ಕರೆಯೋದ್ರಲ್ಲಿ ನನಗೇನ್ ತಪ್ಪಿಲ್ಲ ಸರ್. ಆದ್ರೆ ಅವ್ರು ಯಾವತ್ತೂ ನನಗೆ ಸ್ವಾಮಿ ಅಂತಾನೆ ಕರೆಯೋದು ಸರ್. ನನಗೆ ಗುರು ಕೂಡ ಸರ್. ಏನ್ ಮಾಹಿತಿ ಬೇಕಿತ್ತು ಸರ್? ಅವ್ರ ಬಗ್ಗೆ ಏನ್ ಮಾಹಿತಿ ಬೇಕಿತ್ತು ಸರ್? ಮಾತಾಡಿ ಸರ್. ಅವರ ಕಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ಸರ್ ಅವ್ರ ಕಲಾ ಜೀವನದ ಬಗ್ಗೆ ಈ ಒಂದು 30-35 ವರ್ಷಗಳಿಂದ ಅವನು ಸ್ವಾಮಿ ಅಯ್ಯಪ್ಪನ ಬಹಳ ಭಕ್ತ ಸರ್. ಅವನು ಶುರು ಮಾಡಿದ್ದೆ ಸ್ವಾಮಿ ಅಯ್ಯಪ್ಪನ ಪಳ್ಳಿಕಟ್ಟಿ ಶಬರಿಮಲೆಕ್ಕೂ ಅಲ್ಲಿಂದ ಶುರು ಆಯ್ತು. ಅವಾಗ ಸುಧೀರ ಅಂದ್ರೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಗಾನಕ್ಕೆ ಹೋಗಿಲ್ಲ ನಮ್ಮ ಶ್ರೀ ಅಪ್ಪೇಶ್ವರರು ರೇ ಹಾಡನ್ನ ಬಹಳ ಅದ್ಭುತ ಹಾಡಿ ಇವೆರಡು ಹಾಡುಗಳು ಅವನಿಗೆ ಈ ಉನ್ನತೆತ್ತರಕ್ಕೆ ಬೆಳೆಸಿದಾವೆ ಸರ್. ಅವನು ಅಶ್ವತ್ಥರನ್ನ ಸಬ್ಸ್ಟಿಟ್ಯೂಟ್ ಅಂದ್ರೆ ಅವರು ಸೆಕೆಂಡ್ ಅಶ್ವತ್ಥ ಅನ್ನೋದ್ರಲ್ಲಿ ಯಾವ್ದು ತಪ್ಪಿಲ್ಲ. ಅದು ನೀವೇ ಅವ್ರ ಕೈಲಿ ಆಡಿಸಿದ್ರೆ ಯಾವ್ದು ತಪ್ಪಿಲ್ಲ ಸರ್. ಆಮೇಲೆ ಅಯ್ಯಪ್ಪ ಸ್ವಾಮಿ ಗೀತೆಗಳಲ್ಲಿ ವೀರಮಣಿ, ಮಿನಿ ವೀರಮಣಿ ಅಂತಾನೆ ಕರೀತಾರೆ ಸರ್ ಅವ್ರನ್ನ. ತುಂಬಾ ಅದ್ಭುತ. ಅವರು ಕಲಾರಂಗ ಶುರು ಮಾಡಿದ್ದೆ ಪಳ್ಳಿಕಟ್ಟಿ ಶಬರಿಮಲಕ್ಕೂ ಆ ಸ್ವಾಮಿ ಹಾಡಿಂದ ಸರ್. 35 ವರ್ಷದ ನಮ್ಮ ಗೆಳೆತನದಲ್ಲಿ ನಾವು ಅವ್ರ ಜೊತೆ ಒಂದು ಶಬರಿಮಲೆಗೆ ಹೋಗಿದ್ವಿ ಸರ್. ಅವಾಗ ಏನು ಬರ್ತಿರ್ಲಿಲ್ಲ, ಚಪ್ಪಾಳೆ ತಟ್ಕೊಂಡು ಆಡಳಿತ ಹೋಗಿ ಒಂದು ಇದಿತ್ತು ಸರ್. ಆದರೆ ನನ್ನ ಸ್ನೇಹಿತ ಈ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇನ್ನೊಂದು 2 ತಿಂಗಳ 3 ತಿಂಗಳ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿದ್ದಾರೆ ಸರ್. ಕನ್ನಡ ಕಲಾಭಿಮಾನ ಸಂಘದಿಂದ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಸರ್. ತುಂಬಾ ಅದ್ಭುತವಾದ ಕಲೆ ಸರ್. ಅವ್ರ ಮೂಲತಃ ಸರ್ ಅವ್ರು ಹೂ ಕಟ್ಟೋದು ಸರ್. ಸರ್ ಹೂ ಅಂದ್ರೆ ಅದಕ್ಕೆ ಮಲ್ಲಿಗೆ ಸುಧೀರ್ ಅಂತ ಸರ್. ಸರ್ ಎಂತ ಕಲಾಕಾರ ಅಂದ್ರೆ ಸರ್, ನನ್ನ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಯಾರು ಒಂದು ಪ್ಲೇಸ್ಮೆಂಟ್ ಇದ್ರೆ ಅದ್ರಲ್ಲಿ ಪ್ಲೇಸ್ಮೆಂಟ್ ಹೊಡಿತಾನೆ ಸರ್. ಆ ತರ ಅದ್ಭುತವಾದ ಕಲೆ ಇದೆ ಅಂದ್ರೆ ಸರ್, ಹಾಡು ಹೇಳೋದು ಫಸ್ಟ್ ಸರ್. ಅವನು ಹೂ ಕಟ್ಟೋದಿದೆಯಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಯಾರು ಟಾಪ್ ಲಿಸ್ಟ್ ಅಲ್ಲಿ ಸರ್ ಅದರಲ್ಲೂ ಒಬ್ಬ ಸರ್. ನೀವು ಯಾವ ಹೂ ಹೇಳ್ತೀರಾ ಸರ್, ಆ ಹೂನ ಕಟ್ಟಿ ಯಾವ ಡಿಸೈನ್ ಐತೆ ಆ ಹೂ ಕಟ್ಕೊಡ್ದೆ ಅಂತ ಕಲಾಕಾರ ಸರ್. ಅವನನ್ನ ನಾವು ಹೃದಯ ತುಂಬಾ ಹೇಳದಾರೆ ಸರ್, ಒಂದು ಒಬ್ಬ ಕಲಾಕಾರ, ಕಲಾವಿದ ಸರ್. ಇಷ್ಟು ನನ್ನ ಆತ್ಮೀಯನಾಗಿ ಅವ್ನು ಹೇಳ್ಬೋದು. ಆಮೇಲೆ ತುಂಬಾ ಸಹೃದಯ ಸರ್. ಯಾರಾದ್ರೂ ಹಳೆಬ್ರಾಗ್ಲಿ ಹೊಸಬ್ರಾಗ್ಲಿ ಅವ್ನು ಯಾಕಷ್ಟಕ್ಕೆ ಬಂದಿಲ್ಲ ಅಂದ್ರೂ ಮರಣ ಸಮಯದಲ್ಲಿ ಬಂದ ಸರ್ ಪ್ರತಿ ಒಂದು ಮರಣದ ಶವ ಸಂಸ್ಕಾರದ ಕಂಪ್ಲೀಟ್ ಜವಾಬ್ದಾರಿ ಇವತ್ತು ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ತಾನೆ ಸರ್, ಯಾವುದೇ ಅಪೇಕ್ಷೆ ಇಲ್ಲದೆ. ಅಂತ ಮಹಾನುಭಾವ ನಮ್ಮ ಸುಧೀರಣ್ಣ ಸರ್. ಇಷ್ಟು ಹೇಳ್ಬೋದು ಸರ್ ನಾನು. ಸರ್ ಬಹಳ ಖುಷಿ ಆಯ್ತು ಸರ್. ಅದೇ ರೀತಿ ನಮಗೆ ಅವರ ಬಗ್ಗೆ ಗೊತ್ತಿರೋ ಮಾಹಿತಿ ಸರ್. ಖಂಡಿತ ಖಂಡಿತ ಸರ್. ಸುಧೀರ್ ಏನ್ ಹೇಳ್ತೀರಿ? ಮಹೇಶ್ ಸರ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಅಯ್ಯೋ ಅವ್ರು ಕೆಲವು ನಮಗೆ ದಾರಿ ತೋರಿಸ್ಬಿಟ್ಟಿದ್ ಗುರು ಅಂತ ಹೇಳ್ತೀನಿ ಸರ್. ಅವ್ರು ವಯಸ್ಸಿನಲ್ಲಿ ನನಗಿಂತ ಸಣ್ಣವರಿದ್ರು, ನನಗೆ ಕೆಲವನ್ನೆಲ್ಲ ಸಂಸ್ಕಾರಗಳನ್ನ ಕಲಿಸ್ತಂತ ಗುರು. ನನಗೆ ಗಾಯತ್ರಿ ಮಂತ್ರಗಳು ಇವೆಲ್ಲ ಬರ್ತಾ ಇರ್ಲಿಲ್ಲ. ಆ ಗಾಯತ್ರಿ ಮಂತ್ರಗಳನ್ನೆಲ್ಲ ಕಲಿಸ್ತಕ್ಕಂತ ಒಂದು ಪ್ರಯತ್ನ ಮಾಡಿ ನನಗೆ ದೇವರನ್ನ ನಾವು ಅಲ್ಲಿ ನೋಡಿದ್ರು ಅವನನ್ನೇ ದೇವರು ಅಂತ ನಾವು ಕೆಲವು ಟೈಮಲ್ಲಿ ಅವನನ್ನೇ ದೇವರು ಅಂತ ಕರೆದು ಬಿಡ್ತೀವಿ ಸರ್. ಅವನ ಕರೆಯದೇ ದೇವರು ಅಂತ ನಾವು. ಅಷ್ಟೇ ಪ್ರೀತಿ, ಅಷ್ಟೇ ಅಭಿಮಾನ. ಖಂಡಿತ ಅಲ್ಲ, ವಯಸ್ಸಿನಲ್ಲಿ ದೊಡ್ಡವ್ರು ಇರ್ಬೋದು, ಆದ್ರೆ ವಿಚಾರದಲ್ಲಿ ದೊಡ್ಡವ್ರು ಇರ್ತಾರಲ್ಲ ಸರ್. ವಯಸ್ಸಿನಲ್ಲಿ ಎಷ್ಟೇ ದೊಡ್ಡವರಾದ್ರು, ಈಗ 60 ವರ್ಷ ಆಗಿದ್ರು ಕೆಲವರು 30 ವರ್ಷ ಆಗಿರೋರು 60 ಅಲ್ಲ 80 ವರ್ಷದವ್ರು ಮಾತು 30 ವರ್ಷದವ್ರು ಆಗ್ತಾರೆ. ಹಾಗಾಗಿ ಆ ವಿಚಾರಗಳು ತಿಳ್ಕೊಂಡಿರ್ತಾರ. ಆ ವಿಚಾರದ ಬಗ್ಗೆ ನಾನು ತಿಳುವಳಿಕೆ, ಜ್ಞಾನ. ಹೌದು ಸರ್, ಹೌದು ಖಂಡಿತ. ಹೌದು ಜ್ಞಾನ ಭಂಡಾರ. ಹೌದು ಸರ್, ಜ್ಞಾನ ಭಂಡಾರ. ಆಗ್ಲಿ ಸರ್. ಮಹೇಶ್ ಬಡವರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಈ ಚಪ್ಪಲಿ ಹೊಲಿಯೋರ್ ಜಾಗದಿಂದನೂ ಹಿಡಿದು ಅತ್ಯಂತ ದೊಡ್ಡ ಶ್ರೀಮಂತ ಯಾರ್ಯಾರಿದ್ದಾರೆ ಅವರೆಲ್ಲ ಅವ್ರಿಗೆ ಪರಿಚಯ. ಹಾಗಾಗಿ ಅವರೆಲ್ಲ ಅವ್ರದ್ದು ಯಾರ್ಯಾರು ಹೆಂಗೆ ಅಂತ ಪ್ರತಿಯೊಂದು ಆತ ತಿಳ್ಕೊಂಡಿರ್ತಕ್ಕಂಥ.
ಆಗ್ಲಿ ಸರ್. ಮಹೇಶ್ ಸರ್, ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್, ನಮ್ಮ ಚಾನಲ್ ಪರವಾಗಿ ಧನ್ಯವಾದ ಸರ್. ಉತ್ತಮ ರೀತಿಯ ಮಾತನಾಡಿದ್ರಿ. ಧನ್ಯವಾದ ಮಹೇಶ್ ಅಣ್ಣ, ಧನ್ಯವಾದ. ಆಯ್ತು, ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದಗಳು ಸರ್. ಧನ್ಯವಾದ 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 ಸರ್. ತಮ್ಮ ಆತ್ಮೀಯರು ಕರೆ ಮಾಡಿದ್ರು, ಮಾತಾಡಿದ್ರು, ಬಹಳಷ್ಟು ವಿಷಯ ನಮಗೆ ತಿಳಿಯಪಡಿಸಿದ್ರು ತಮ್ಮ ಬಗ್ಗೆ. ಅದೇ ರೀತಿ ತಮ್ಮ ಒಂದು ಸುಗಮ ಸಂಗೀತ ಗಂಗಾ ಅಂತ ಒಂದು ಸಂಸ್ಥೆ ಇದೆ ಸರ್, ಆ ಸಂಸ್ಥೆ ಬಗ್ಗೆ ವಿಸ್ತಾರವಾಗಿ ಸ್ವಲ್ಪ ಮಾತನಾಡಿ ಸರ್. ಹೌದು, ಸಂಸ್ಥೆ ಬಗ್ಗೆ ಅಂದ್ರೆ ಸರ್, ಅದು ನಮ್ಮ ಜಿ.ವಿ. ಅತ್ರಿ ಅವರು ಸ್ಥಾಪನೆ ಮಾಡಿದ್ದಾರೆ ಸಂಸ್ಥೆ. ಅದು ಮೊದಲಿಗೆ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ಚಿಕ್ಕಮಗಳೂರಿನಲ್ಲಿ, ಈಗ ಒಂದು 20 ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾರು? ಜಿ.ವಿ. ಅತ್ರಿ ಅವರು ಬಂದ ಮೇಲೆನೆ ಆ ಸಂಗೀತ ಗಂಗಾ ಅಂತ ನಾವು ಸ್ಥಾಪನೆ ಮಾಡಿದ್ದು. ಸ್ಟಾರ್ಟಿಂಗ್ ಎಲ್ಲ ಸಂಗೀತ ಗಂಗಕ್ಕೆ ಹೋದೆ, ಬಟ್ ಇನ್ನು ನಮ್ಗೆ ಏನು ಪರಿಚಯ ಇಲ್ಲ, ಯಾರು ಪರಿಚಯ ಇಲ್ಲ. ಅಲ್ಲಿ ಹೋಗಿ ಒಂದು ಹಾಡು ಹೇಳ್ತೀನಿ ಸರ್ ನಾನು. ಏಯ್, ನೀನು ಯಾರು ಮಾರ, ನೀನು ಬಂದು ಹೆಂಗೆ ಹಾಡ್ತೇನೆ, ಇಲ್ಲಿ ಅಭ್ಯಾಸ ಇಲ್ಲ, ಎಂತ ಮಾಡಿಲ್ಲ, ನೀನು ಎಂತ ಬಂದು ಹಾಡು, ಇಲ್ಲ ಅವಕಾಶ ಕೊಡೋದಿಲ್ಲ, ಹೋಗು ಅಂತ. ಆಗ ನನಗೆ ಬೇಜಾರ ಏನು ಹಿಂಗೆ ಅನ್ಬಿಟ್ರಲ್ಲ, ಹಾಡ್ಬೋದು ಆಯ್ತಲ್ಲ, ಯಾವ್ದಾದ್ರು ಒಂದು ಹಾಡು ಅಂತ ತುಂಬಾ ಆಸೆ ಇತ್ತು. ಅಶ್ವತ್ಥ ಒಂದು ಹಾಡಿತ್ತೆ, ನನ್ನ ಒಲ್ಲವೇ ಕೇಳು ಚೆಲ್ಲುವೆ ಅಂತ ಒಂದು ಹಾಡಿತ್ತು. ಅದೇನಾಯ್ತು, ಮಧ್ಯಾಹ್ನ ಸ್ವಲ್ಪ ಬಿಡುವು ಟೈಮ್ ಸಿಕ್ತು. ಎಲ್ಲ ಎದ್ದೋಗಿದ್ರಲ್ಲ, ಆಸೆ ತುಂಬಾ ಹಾಡ್ಬೇಕು ಅಂತ ಆಸೆ ಹೋಗಿದೆ. ನಿಂತ್ಕೊಂಡು ಮೈಕ್ ತಗೊಂಡು ನಾನೇ ಹಾಡ್ಬೇಕು. ಕೇಳಿದ್ರೆ ತಾನೇ ನೀನ್ ಹಾಡ್ಬೇಡ ಅಂತ ಹೇಳಿದವರು. ಹೌದೌದು. ಮೈಕ್ ತಗೊಂಡೆ ಸೀದಾ ನಿಂತ್ಕೊಂಡು ಹಾಡ್ಬಿಟ್ಟೆ. ಜನ ಎಲ್ಲ ಚಪ್ಪಾಳೆ ಹೊಡೆದು. ಅಲ್ಲಿ ಆರ್ಗನೈಸ್ ಮಾಡಿದ್ರು ನಮ್ಮ ಕಾಮತ್ ಅವ್ರು ಬಂದ್ರು, ಮಂಜುನಾಥ್ ಕಾಮತ್ ಅಂತ ಹೇಳಿ, ನಮ್ಮ ಸಂಗೀತ ಗಂಗಾ ಸಂಸ್ಥಾಪನಾ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಂದು, ಯಾರು ನೀನು ಮೈಕ್ ಕೊಟ್ಟಿದ್ದು, ಯಾರು ನೀನು ಇಲ್ಲಿ ಹಾಡಕ್ಕೆ ಅಂತ ಹೇಳಿ ಕೊನೆಗೆ ಚೆನ್ನಾಗಿ ಹಾಡದೆ ಅಂತ ಹೇಳಿ ಅಲ್ಲಿಂದ ಸಂಗೀತ ಗಂಗಾ ಸಂಸ್ಥೆ ಸ್ಥಾಪನೆ ಆಯ್ತು. ಅಧ್ಯಕ್ಷರು ನಮ್ಮ ಜೆ.ಪಿ. ಕೃಷ್ಣೇಗೌಡರು ಅಂತೇಳಿ, ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆ ಅಂತೇಳಿ, ಅಲ್ಲಿ ಸಾವಿರಾರು ಅಂಧ ಮಕ್ಕಳಿಗೆ ಜೀವನ ಕೊಟ್ಟಂತ ಒಬ್ಬ ಗಣ್ಯ ವ್ಯಕ್ತಿ ದೇವರು ಅವರು ನಮ್ಮ ಸಂಸ್ಥೆಯ ಸಂಸ್ಥಾಪಕರವರು ಜೆ.ಪಿ. ಕೃಷ್ಣೇಗೌಡರು. ಮಂಜುನಾಥ ಕಾಮತ್ರವರು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳು. ಅವರಿಂದನೇ ಇಷ್ಟೆಲ್ಲ ಕಾರ್ಯಕ್ರಮಗಳು. ನಮ್ಗೆ ಎಲ್ಲೂ ಅಷ್ಟೇ ವೇದಿಕೆ ಇಲ್ಲ, ಹಾಡ್ತೀವಿ, ವೇದಿಕೆ ಕೊಡ್ಬೇಕಲ್ಲ. ಎಲ್ಲೋ ಒಂದ್ ಕಡೆ ಹಾಡಿದ್ರೆ ಯಾರು ಹಾಡಾಗೋದಿಲ್ಲ. ಒಂದು ವೇದಿಕೆಯಲ್ಲಿ ಒಂದು ಎಲ್ಲರಿಗೂ ಗುರುತಾಗಿ ಹಾಡಿದ್ರೆ ಅದು ಹಾಡಾಗುತ್ತೆ. ಹಾಗಾಗಿ ಇವರು ಒಳ್ಳೊಳ್ಳೆ ವೇದಿಕೆಯಲ್ಲಿ ನಮ್ಗೆ ಕೊಡ್ತಾರೆ. ರಾಜ್ಯಾದ್ಯಂತ ಒಳ್ಳೊಳ್ಳೆ ವೇದಿಕೆಯಲ್ಲಿ ನಮ್ಗೆ ಅಶ್ವಥ್ ಜೊತೆಲಿ ಹಾಡೋಂಥದ್ದು, ಪುತ್ತೂರು ನರಸಿಂಹಾಯಕ್ ಜೊತೆಲಿ ಹಾಡೋಂಥದ್ದು, ರತ್ನಮಾಲಾ ಪ್ರಕಾಶ್ ಅಂತ ದಿಗ್ಗಜರ ಜೊತೆಲಿ ಹಾಡೋಂಥ ಎಲ್ಲ ಅವಕಾಶಗಳನ್ನ ನಮ್ಗೆ ಮಾಡ್ಕೊಡ್ತಾರೆ. ಆ ಸಂಸ್ಥೆ ಹಿಂಗೆ ಬೆಳೀತಾ ಬಂದಿರ್ತಾರೆ, ಹಿಂಗೆ ಬೆಳೀತಾ ಅದ್ರ ಜೊತೆ ನಮ್ಮ ಮಾತೃ ಸಂಸ್ಥೆ ಅಂತ ಈಗ ನಮ್ಮ ಒಂದು ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ಅಂತ ನಾನು ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಸರ್, ಒಂದೆರಡು ಮಾತು. ಅದು ಯಾವ ಉದ್ದೇಶ, ಅದರ ಸಂಸ್ಥೆ ಉದ್ದೇಶ ಮತ್ತೆ ಅದರ ಮುಂದಿನ ಯೋಜನೆಗಳ ಬಗ್ಗೆ ಒಂದೆರಡು ಮಾತು. ನನಗೆ ಈಗ ನಾನು ಸ್ವಲ್ಪ ಕಲ್ತಿದ್ದೀನಿ. ಸ್ವಲ್ಪ ಅಂದ್ರೆ 100ಗೆ 1 ಭಾಗ ಕಲ್ತಿದ್ದೀನಿ. ಆ ಒಂದು ಭಾಗದಲ್ಲಿ ಒಂದು 75 ಭಾಗ ಸ್ವಲ್ಪ ಹಂಚನ ನಾನು ಒಬ್ಬನೇ ಕಲ್ತ್ರೆ ಪ್ರಯೋಜನ ಆಗೋದಿಲ್ಲ. ಒಂದಷ್ಟು ಮಕ್ಕಳಿಗೆ ನಾಡಗೀತೆಗಳು, ಕನ್ನಡ ಗೀತೆಗಳು, ಭಕ್ತಿ ಗೀತೆಗಳು, ದಾಸರ ಪದಗಳು, ಈ ದಾಸರ ಪದಗಳು, ವಚನಗಳು, ಈ ತತ್ವಗಳು ಕೇಳಿದಾಗ ಮೊದಲು ಬರೋದು ನಾನು ಕೇಳ್ತಾ ಇದ್ದೇನೆ. ಈಗ ಅದ್ರೊಳಗಡೆ ಹೋಗಕ್ಕೆ ಪ್ರಯತ್ನ ಮಾಡ್ತೇನೆ. ಕೇಳೋದು ಬೇರೆ, ಅದ್ರೊಳಗಡೆ ಹೋಗೋದು ಬೇರೆ. ಅದ್ರೊಳಗಡೆ ಹೋದಾಗ ಇದನ್ನ ಮಕ್ಕಳಿಗೆ ಹೇಳ್ಕೊಡೋಣ, ಕೆಲವರಿಗೆ ಹೇಳ್ಕೊಡೋಣ, ಇದನ್ನೆಲ್ಲ ಹೇಳ್ಕೊಡೋಣ ಅನ್ನೋ ಒಂದು ಆಸೆಯಿಂದ ಈ ಒಂದು ವರ್ಕ್ಶಾಪ್ ಮಕ್ಕಳಿಗೆ ಶಾಲೆಯಲ್ಲಿ ಒಂದಷ್ಟು ಶಾಲೆಯಲ್ಲಿ ತಿಂಗಳಿಗೆ 1 ಸರಿನೋ 2 ಸರಿನೋ ಹೋಗಿ ಮಕ್ಕಳಿಗೆ ಸೇರಿಸಿ ಸ್ವಲ್ಪ ದಾಸರ ಪದಗಳು, ವಚನಗಳು, ತತ್ವಗೀತೆಗಳು ಇಂಥದ್ದು ಹೇಳ್ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಮಾಡ್ಕೊಂಡ್ ಬರ್ತಾ ಇದೀನಿ. ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ. ಒಂದು 50 ರಿಂದ 60 ಶಿಬಿರಗಳು ಮಾಡಿದ್ರಿ ಕನ್ನಡಕ್ಕಾಗಿ ನಾವು ಒಂದೊಂದು ಕಾರ್ಯಕ್ರಮ ಮಾಡಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು. ಹೌದು ಸರ್, ಕನ್ನಡಕ್ಕಾಗಿ ನಾವು ಒಳ್ಳೆ ಕಾರ್ಯಕ್ರಮ ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ, ಚೆನ್ನಾಗಾಯ್ತು. ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರು. ಸುಮಾರು ಒಂದು 2,000-2,500 ಮಕ್ಕಳಿಗೆ ಒಂದೇ ವೇದಿಕೆಯಲ್ಲಿ ನಾವು ಹಾಡ್ತಿದ್ವಿ ಹಾಡುಗಳನ್ನ. 2,000 ಮಕ್ಕಳಿಗೆ ಒಂದೇ ವೇದಿಕೆ, 2,300 ಮಕ್ಕಳಿಗೆ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ತರಬೇತಿ ಮಾಡಿ 2 ದಿವಸ ತರಬೇತಿ ಮಾಡಿ ನಮ್ಮ ಶಾಸಕರು ಸಿ ಟಿ ರವಿ ಅವರಿದ್ರು. ಆ ಟೈಮ್ನಲ್ಲಿ ಅವರು ನಾವು ಒಟ್ಟಿಗೆ ಸೇರ್ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಅದೇ ರೀತಿ ಸರ್ ಮತ್ತೊಂದು ಗೀತೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಿ. ಗೀತೋತ್ಸವ ಅದು ಮಾಡಿದ್ವಿ ಸರ್ ನಾವು. ಗೀತೋತ್ಸವ ಅಂತ ಮಾಡಿದ್ವಿ. ದೊಡ್ಡ ಕಲಾವಿದರುಗಳು, ವಾದ್ಯ ಕಲಾವಿದರುಗಳು ಆ ಟೈಮ್ನಲ್ಲಿ ಯಶವಂತ ಅಳಿಬಂಡಿ ಅವರು, ಬಿ.ಕೆ. ಸುಮಿತ್ರಾ ಅವರು, ಇಂದು ವಿಶ್ವನಾಥ್ರವರು, ರೋಹಿಣಿ ಮೋಹನ್ ರವರು, ರತ್ನಮಾಲಾ ಪ್ರಕಾಶ್ ಅವರು, ದೊಡ್ಡ ದಿಗ್ಗಜರು, ಪುತ್ತೂರು ನರಸಿಂಹಾಯಕರು, ಕೆ ಯುವರಾಜ್ ಅವರು, ಒಳ್ಳೊಳ್ಳೆ ಎಲ್ಲ ಕಲಾವಿದರ ಜೊತೆನಲ್ಲಿ ನಮಗೊಂದು ಹಾಡೋ ಅವಕಾಶ. ಪ್ರವೀಣ್ ಗೋಲ್ಕಿಂಡಿ ಅವರು ಫ್ಲೂಟ್ ನಮ್ಗೆ ನಾವು ಆಡ್ಬೇಕಾದ್ರೆ ಪ್ರವೀಣ್ ಗೋಲ್ಕಿಂಡಿ ಅವರು ನುಡಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ದಿಗ್ಗಜರುಗಳು ನುಡಿಸ್ತಂತ ಒಂದು ಕಾರ್ಯಕ್ರಮ ಸರ್. ಹೌದೌದು.
ಮತ್ತೆ ಅದೇ ರೀತಿ ಸರ್ ಕವಿ ಗೀತ ಗಾಯನ ಅಂದ್ರೆ ಕವಿಗಳ ಒಂದು ಗೀತೆಯನ್ನು ತೆಗೆದು ಹಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ರಿ. ಆ ಕಾರ್ಯಕ್ರಮದ ಬಗ್ಗೆ ಹೌದು ಸರ್, ಆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಸರ್. ಎಲ್ಲ ಕವಿಗಳನ್ನು ಎಸ್ ಎಸ್ ವೆಂಕಟೇಶ ಮೂರ್ತಿ ಆಗಿರ್ಬೋದು, ಬಿ ಆರ್ ಲಕ್ಷ್ಮಣರಾವ್ ಆಗಿರ್ಬೋದು, ನಮ್ಮ ಯಾರೋ ಚನ್ನವೀರ ಕಣಿವಾಡು ಆಗಿರ್ಬೋದು, ನಿಸಾರ ಮಾತ್ರ, ಎಲ್ಲಾ ಕವಿಗಳು ಕರೆಸಿ ಆ ಕವಿಗಳ ಗೀತೆಗಳನ್ನ ಅವ್ರ ಮುಂದೆ ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ತುಂಬಾ ಸೊಗಸಾದ ಕಾರ್ಯಕ್ರಮ. ಅವ್ರ ಎದುರುಗಡೆ ಆ ಹಾಡನ್ನು ಹಾಡಿದಾಗ ಏನ್ ಚೆನ್ನಾಗಿ ಹಾಡ್ತಪ್ಪ, ನಮಗೆ ಸಂತೋಷ. ಹೌದು, ಅವ್ರಿಗೆ ನಮಗಿಂತ 4 ಸಂತೋಷ. ಹೌದೌದು, ಖಂಡಿತ. ಹಾಡು ಇಷ್ಟು ಚೆನ್ನಾಗಿ ಹಾಡೋದಲ್ಲ ವೇದಿಕೆಯಲ್ಲಿ ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ಅದು ತುಂಬಾ ಚೆನ್ನಾಗಿ. ಹೌದೌದು. ಅಂದ್ರೆ ಎಲ್ಲ ಅನುಭವಿ, ಹೌದು, ಎಲ್ಲ ಅನುಭವಿ ಗಾಯಕರನ್ನೇ ಹಾಡಿಸಿದ್ರು ಸರ್. ಅನುಭವಿ ಗಾಯಕರೇ ಹಾಡಿದ್ದಾರೆ. ಎಲ್ಲ ಅನುಭವಿ. ಹೌದು, ಎಲ್ಲ ಅನುಭವಿ ಗಾಯಕರೇ. ಎಲ್ಲ ರಾಜ್ಯಾದ್ಯಂತ ಒಳ್ಳೊಳ್ಳೆ ಗಾಯಕರುಗಳು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೌದೌದು, ಖಂಡಿತ. ಅದೇ ರೀತಿ ಸರ್ ತಾವು ಎಲ್ಲ ಕವಿಗಳು, ಬಹಳಷ್ಟು ಕವಿ, ನೀವು ಹಾಡನ್ನು ಯಾರ ಕವಿಗಳ ಹಾಡನ್ನು ತಗೊಂಡು ಅವರೆಲ್ಲ ಬಂದು ಕೂತ್ಕೊಂಡು ಹಾಡನ್ನ ಕೇಳಿ ಸಂತೋಷ ಪಟ್ರು ಅಲ್ಲ ಸರ್? ಹೌದೌದು, ಎಲ್ಲ ಸುಗಮ ಸಂಗೀತ. ಅವ್ರ ಮುಂದೆ ಹಾಡ್ತಕ್ಕಂಥ ಭಾಗ್ಯ ಇನ್ನೇನ್ ಬೇಕಾ? ಹೌದೌದು, ಖಂಡಿತ. ಅವ್ರ ಮುಂದೆ ನಿಂತ್ಕೊಂಡು ಹಾಡಂತ ಭಾಗ್ಯ ಇನ್ನೇನ್ ಬೇಕು? ಹೌದೌದು. ಎಸ್ ಎಸ್ ವೆಂಕಟೇಶ ಮೂರ್ತಿಗಳು ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಆಡಪ್ಪ ಅಂತಂದಾಗ ನಮ್ಗೆ ಹೆಗಲ ಮೇಲೆ ಕೈ ಹಾಕಿ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಸರ್. ಕವಿಗಳು ಹೌದು, ಅದರಲ್ಲಿ ಸೌಭಾಗ್ಯ. ನನಗೆ ಎಂತ ಹಾಡ್ತೀಯಪ್ಪ ನೀನು, ಅಭಿನಯ ಅಶ್ವತ್ಥ ಕಣಯ್ಯ ನೀನು ಅಂತ ಹೇಳ್ಬಿಟ್ರು. ಅಯ್ಯೋ, ಅಷ್ಟು ದೊಡ್ಡ ಮಾತು ಹೇಳ್ಬಿಡಿ, ಅವ್ರ ಹೆಸರು ತಗೊಳಕ್ಕೆ ನಮ್ಗೆಲ್ಲ ಆಗೋದಿಲ್ಲ, ಇನ್ನೊಂದ್ ಸ್ವಲ್ಪ ಆಡ್ತೀವಿ ಅಷ್ಟು ಬಿಟ್ರೆ ಅವ್ರ ಹೆಸರು ನಮ್ಗೆ ಹೇಳ್ಬಿಡಿ ಸರ್. ಇಲ್ಲ ಕಣಯ್ಯ, ಅಭಿನಯ ಅಶ್ವತ್ಥ, ಅಭಿನವ ಅಶ್ವತ್ಥ, ಅಭಿನವ ಅಶ್ವತ್ಥ ಅಂತ ಹೇಳಿ. ಖಂಡಿತ ಖಂಡಿತ ಸರ್. ಅದೇ ನಾವು ಚಿಕ್ಕಮಗಳೂರಿನ, ಅದು ಖಂಡಿತ ಸರ್. ಅದೇ ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ ಸರ್. ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ಮಾತನ್ನ ಮುಂದುವರ್ಸೋಣ ಸರ್. ಖಂಡಿತ ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಆ ವಿರಾಮದ ನಂತರ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಸುಗಮ ಸಂಗೀತ ಗಾಯಕರು, ಅವರೇ ಮಲ್ಲಿಗೆ ಸುಧೀರ್ ಸರ್. ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ವಿ. ಮಾತುಕತೆಯನ್ನು ಮುಂದುವರಿಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಅದೇ ರೀತಿ ಸರ್, ತಮ್ಮ ಮನೆಯವರ ಬಗ್ಗೆ ಒಂದೆರಡು ಮಾತು, ನಿಮ್ಮ ಮನೆಯವರ ಬೆಂಬಲ ಹೇಗಿದೆ ಅದ್ರ ಬಗ್ಗೆ ಒಂದು ಮಾತನ್ನ ಆಡಿ ಸರ್, ಒಂದೆರಡು ಮಾತು. ಮನೆಯವರ ಬಗ್ಗೆ ಏನ್ ಹೇಳುದು ಸರ್? ಪ್ರತಿ ಒಂದು ಎಲ್ಲ ನನಗೆ ಮನೆಯವರೇ ಪೂರ್ತಿ. ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಹಿಡಿದು ಬರೋದ್ರಿಂದ ಎಲ್ಲ ರೆಡಿ ಮಾಡೋದ್ರಿಂದ ಹಿಡಿದು ಪೂರ್ತಿ ಪ್ರತಿಯೊಂದು ಅವಳೇ ಮನೆಯಲ್ಲಿ ನನಗೆಲ್ಲ ತುಂಬಾ ಸಹಕಾರ ಕೊಡ್ತಾಳೆ. ಹಾಗಾಗಿ ನಾವು ಬೆಳಿಲಿಕ್ಕೆ ಕಾರಣನೂ ಅವಳು ಅಂದ್ಕೊಂಬಿಡಿ. ಇವರೇ ಎಲ್ಲ ಕಾರಣ. ಅವ್ರ ಹೆಸರು ಹೇಳಿಲ್ಲ ಸರ್ ನೀವು? ಶಾಂತ ಅಂತ ಹೇಳಿ. ಶಾಂತ ಮೇಡಮ್ ಅವರು. ಆಗ್ಲಿ ಸರ್. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತು ಸರ್. ಮಗ ಅವನು ಸಂಗೀತ ಮಾಡ್ತಾನೆ ಅಂತ. ಹೌದೌದು. ತಬಲಾ ನುಡಿಸ್ತಾನೆ, ಸಂಗೀತ ಹಾಡು ಕೂಡ ಹೇಳ್ತಾನೆ. ಅವನು ತುಂಬಾ ಸೊತ್ತಾದ ಒಳ್ಳೆ ಸಂಗೀತಗಾರ ಅವನು ಕೂಡ. ಮಗಳು ಮದುವೆ ಆಗಿದೆ ಸರ್. ಮದುವೆ ಆಗಿದೆ. ಅವಳು ಮೈಸೂರಿನಲ್ಲಿದೆ. ಅವಳು ಸಂಗೀತ ಏನಿಲ್ಲ, ಸಂಗೀತ ಇಲ್ಲ. ಮಗ ಹಾಡ್ತಾರೆ, ಗೊತ್ತು, ನಿಮ್ ಜೊತೆ ಹಾಡಿದ್ದು ಕೇಳಿದ್ದೇವೆ ನಾವು. ಹೌದೌದು, ಹಾಡ್ತಾರೆ. ಹೌದೌದು. ಆಗ್ಲಿ ಸರ್, ನಿಮ್ಮಂದ್ರೆ ಬೇಕಲ್ಲ ಸರ್ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಜನ ಅಲ್ಲ ಸರ್? ಹೌದು, ಮುಗಿಬಾರ್ದು ಯಾವ್ದು. ಮತ್ತೆ ಅದು ನಾನು ಹೇಳೋದೇನಂದ್ರೆ, ಇದು ನಮ್ದು ಒಳ್ಳೆ ಜೀವನ ಸರ್. ಎಷ್ಟೋ ಜನ ಡಾಕ್ಟರ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಹೌದು. ಒಬ್ಬ ಹಾಡುಗಾರ ಕಲಾವಿದ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಸ್ವತಿ ಕೊಡ್ಬೇಕದು, ಮೇಲ್ಗಡೆಯಿಂದ ಭಗವಂತ ಕೊಡಬೇಕು. ಹೌದು ಸರ್, ಖಂಡಿತ. ಅವರ ಅನುಗ್ರಹ ಬೇಕು. ಹಾಗೆ ಸರ್, ಮುಂದಿನ ಅಂದ್ರೆ ನಿಮ್ಮ ಒಂದು ಗೀತೆಯನ್ನ ಕೇಳುವಂತ ಒಂದು ಆಸೆ ಇದೆ. ಯಾವುದೋ ಒಂದು ಗೀತೆ ನೀವು ನಿಮ್ಮ ಇಷ್ಟದ ಒಂದು ಗೀತೆಯನ್ನು ಪ್ರಸ್ತುತಪಡಿಸಿ ಸರ್. ಒಂದು ದಾಸರ ಪದ ಹೇಳ್ಬಿಡ್ತೀನಿ ಸರ್. ಮಾತಾ ಪಿತರರ ಬಳಲಿಸುವಾತನು,
ಯಾತ್ರೆಯ ಮಾಡಿದರೇನು ಫಲ, ಏನು ಫಲ, ಏನು ಫಲ, ಏನು ಫಲ. ಮಾತಾಪಿತರರ ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನದೊಳು ಬಿಡದೆ ನಿರಂತರ ಗೀತೆಯನೋದಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಉಕಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ. ತಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ. ಮಾತಾಪಿತರರ ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಮಾತಾಪಿತರರ ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನದೊಳು ಬಿಡದೆ ನಿರಂತರ ಗೀತೆಯನೋದಿದರೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಬೇವು ಬೆಲ್ಲದೊಳಿಡಲೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಹಾವಿಗೆ ಹಾಲೆರೆದೇನು ಫಲ. ಸೂಪರ್ ಸರ್, ಸೂಪರ್ ಆಗಿತ್ತು ಸರ್, ಸೂಪರ್. ಬಹಳ ಅರ್ಥಪೂರ್ಣ ಹಾಡು, ದಾಸರ ಹಾಡು, ಬಹಳ ಅರ್ಥಪೂರ್ಣ ಹಾಡು. ಹೌದಾ, ನಾನು ಕಲ್ತಿದ್ದೆ ಕೆಲವು ಬುದ್ಧಿಗಳನ್ನ ಕಲ್ತಿದ್ದೆ ಇದರಿಂದ ನಾನು. ಹೌದು ಸರ್, ಹೌದು ಸರ್. ಒಳ್ಳೆ ಬುದ್ಧಿಗಳೇನಾರ ಬಂತು ನನಗೆ ಅಂತ ಇದ್ರೆ ಈ ದಾಸರ ಪದ ವಚನಗಳಿಂದ ಬಂತು. ಖಂಡಿತ ಖಂಡಿತ ಸರ್. ಅದು ಅಂದ್ರೆ ನಮ್ಮ ಜೀವನವನ್ನು ತಿದ್ದುವಂತ ಒಂದು ಗೀತೆಗಳು, ಎಲ್ಲ ಗೀತೆಗಳು. ಹೌದು ಸರ್, ಅದೇ ಸರ್. ಅದ್ರ ತಾವು ಬಹಳಷ್ಟು ವರ್ಷಗಳಿಂದ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸ್ತೀರಿ, ಈಗಲೂ ಕೂಡ ಭಾಗವಹಿಸ್ತಾನೆ ಇದ್ರಿ ಬಹಳಷ್ಟು ವರ್ಷಗಳಿಂದ. ಅಲ್ಲಿನ ನಿಮ್ಮ ಪಾಲ್ಗೊಳ್ಳುವಿಕೆ ಮತ್ತೆ ಅಲ್ಲಿ ನೀವು ಯಾವ ರೀತಿಯಲ್ಲಿ ಭಾಗವಹಿಸ್ತೀರಿ, ಒಂದೆರಡು ಮಾತು ಸರ್. ಸುಮಾರು 25 ವರ್ಷ ಆಯ್ತು. ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಚಿಕ್ಕಮಗಳೂರಿನಲ್ಲಿ ಮುಖ್ಯ ವೇದಿಕೆಯಲ್ಲಿ 24 ವರ್ಷದಿಂದ ನನ್ನದೇ ಟೀಮಿನಿಂದ, ನನ್ನದೇ ತಂಡದಿಂದ ಅಲ್ಲಿ ನಮ್ಮ ಕಾರ್ಯಕ್ರಮ ಇರುತ್ತೆ. ಯಾವುದೇ ಅನುದಾನ ಇಲ್ಲ, ಆಮೇಲೆ ಇಲ್ಲ, ಫಲಾಪೇಕ್ಷೆ ಯಾವುದಿಲ್ಲ. 24 ವರ್ಷದಿಂದ ನಾಡಗೀತೆ, ರೈತಗೀತೆ, ಕನ್ನಡ ಗೀತೆಗಳು ಏನಿದೆ ಪ್ರತಿಯೊಂದು ನಮ್ಮ ಕಾರ್ಯಕ್ರಮ ಸೇವಾ ರೂಪದಲ್ಲಿ. ಹೌದು, ಅಂದ್ರೆ 24 ವರ್ಷಗಳಿಂದ. ಹೌದು, ಖಂಡಿತ ಸರ್. ಅದನ್ನೆಲ್ಲ ನೋಡಿ ನನಗೆ ಒಂದು ದಿವಸ DC ಅವ್ರು ಬಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು ಅಂತ ಇದ್ರು ಎಲ್ಲರಿಗೂ. ನನಗೆ ಗೊತ್ತಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಅಂತಕ್ಕಂಥದ್ದು, ನನಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಇಲಾಖೆಯಲ್ಲಿ ನಮಗೆ ಒಳ್ಳೆ ನಿರ್ದೇಶಕರಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಡಾಕ್ಟರ್ ರಮೇಶ್ ಅಂತ ಹೇಳಿ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಅಲ್ಲೆಲ್ಲ ಮಾತು ಆಡ್ಬೇಕಾದ್ರೆ ಸರ್ ಮಲ್ಲಿಗೆ ಸುಧೀರ್ ಅಂತ ಇದ್ದಾರೆ ಸರ್, ಅವ್ರಿಗೆ ಕೊಡಬಹುದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹೇಳಿ. ಏನು ಅವ್ರಿಗೆ ಗೊತ್ತಿಲ್ಲ ಪಾಪ, ಹೊಸದಾಗಿ ಬಂದಿರ್ತಾರೆ DC ಅವರು, 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾರೆ. ಅವ್ರಿಗೆ ನಮ್ದು ಏನು ಅಂತ ಗೊತ್ತಿರೋದಿಲ್ಲ. ಆಮೇಲೆ ನಂದು ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ನಾಡಗೀತೆ ರೈತಗೀತೆ ನಾನು ಹಾಡಬೇಕಾಗಿತ್ತು. ನಾನು ನಾಡಗೀತೆ ರೈತಗೀತೆ ಹಾಡಿ ಒಂದೆರಡು ಕನ್ನಡ ಗೀತೆಗಳೆಲ್ಲ ಪಾಪ ಅವರು DC ಅವರು ಕೂತ್ಕೊಂಡು ನೋಡುದು, ಅತ್ತಿಗೆ ಮಗಳು ನೋಡುದು. ಅವ್ರು ನೋಡ್ಬಿಟ್ಟು ನಮ್ಮ ಫ್ಲವರ್ ಶಾಪ್ ಹತ್ರ ಕಾರಲ್ಲಿ ಬಂದಿದ್ದಾರೆ. ಶೇಖರಪ್ಪ ಅಂತೇಳಿ ಅವ್ರ ಹೆಸರು, DC ಅವರು. ಕಾರಲ್ಲಿ ಬಂದು ಒಳಗಡೆ ಮೇಲೆ ಕಾರಿಂದ ನೋಡಿದ್ರೆ ನಾನು ಹೂ ಕಟ್ಟಿದ್ದೆ ನೋಡಿ ರಮೇಶ್ ಅವ್ರು ಹೇಳಿದ್ದಾರೆ, ನೋಡಿ ಸರ್ ಈತನೇ ನಿನ್ನೆ ಹಾಡು ಹೇಳಿತು ಅಂತೇಳಿ ಹೇಳಿದಾಗ, ಸರ್ ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕು, ಯಾರ್ಯಾರಿಗೂ ರಾಜ್ಯೋತ್ಸವ ಪ್ರಶಸ್ತಿ. ಹೂ ಕಟ್ಕೊಂಡು ಕೂತಿಯನ್ನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನಲ್ಲ ಸರ್, 24 ವರ್ಷದಿಂದ ಬರೀ ಹಾಡು ಹೇಳ್ತೀನಿ ಅಂತಂದ್ರೆ ನೀವು. ಅದನ್ನ ಹೇಳೋದ್ರಿಂದ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆ ಸಾಲಿನಲ್ಲಿ ಎಷ್ಟು ನನಗೆ 14ರಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಆಗಲಿ ಸರ್, ಆಗಲಿ ಸರ್. ಅದೊಂದು ಅಂದ್ರೆ ನೀವು ಹೇಳಿದಂತೆ ಅಲ್ಲೊಂದು ಸಮಾರಂಭದಲ್ಲಿ ನೋಡಿ ಅವ್ರು ಖುಷಿ ಪಟ್ಟು, ಅಂದ್ರೆ ಇದು ಯಾವುದೇ ಅಪ್ಲಿಕೇಶನ್ ಹಾಕಿ ಸಿಕ್ಕಿದ್ದಲ್ಲ, ನಿಮ್ಗಾಗಿ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ,
ಸಂಜೆ ಫೋನ್ ಬಂತು, ನಿನಗೆ ಬೆಳಗ್ಗೆ ಪ್ರಶಸ್ತಿ ಕೊಡ್ತಾ ಇದಾರಪ್ಪ, ಬೆಳಗ್ಗೆ ಒಂದು ಪ್ರಶಸ್ತಿ ಇಸ್ಕೋಬೇಕು ನೀನು ಅಂತ ಹೇಳಿ. ನನಗೆ ನಾನೇನು ಕೇಳಿಲ್ಲ, ಅಪ್ಲಿಕೇಶನ್ ಹಾಕಿದೆ ನನಗೆ ಪ್ರಶಸ್ತಿ ಚಪ್ಪಾಳೆ ಹಾಕಿದ್ರೆ ಅದೇ ನನಗೆ ಪ್ರಶಸ್ತಿ, ನಾನೇನು ಕೇಳಕ್ ಹೋಗ್ಲಿಲ್ಲ. ಹೌದಾ? ಕರೆದು ನನಗೆ ಪ್ರಶಸ್ತಿ ಕೊಟ್ಟರು. ಖಂಡಿತ ಖಂಡಿತ ಸರ್, ಖಂಡಿತ. ತಾವು ಅದೇ ರೀತಿ ಸರ್, ತಾವು ಹಲವಾರು ಹಿರಿಯ ಕಲಾವಿದರೊಂದಿಗೆ ಭಾಗವಹಿಸಿದಿರಿ, ಅವರ ಬಗ್ಗೆ ಒಂದೆರಡು ಮಾತು. ಅದೇ ರೀತಿ ನಿಮ್ಮ ಮೆಚ್ಚಿನ ಅಶ್ವಥ್ ಸರ್ ಅವರ ಬಗ್ಗೆ ಒಂದೆರಡು ಮಾತು ಸರ್. ಅಶ್ವಥ್ ಅವ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಅವರು ಹೇಗೆ ಹೇಳುದು, ರಾಕ್ಷಸರ ಪರಂಪರೆ, ಸಂಗೀತದಲ್ಲಿ ರಾಕ್ಷಸರ ಪರಂಪರೆ ಅಶ್ವಥ್ ಅವರು. ವೇದಿಕೆಯಲ್ಲಿ ನಿಂತ್ಕೊಂಡ್ರೆ ಆ ಮೈಕ್ ಇಟ್ಕೊಂಡು ಅದೇನು ನಮ್ಗೆ ನನಗೆ ಸ್ವಲ್ಪ ಕೊಟ್ಟೋಗ್ಬಿಟ್ಟಿದ್ದಾರೆ ಅವರು. ಆ ವೇದಿಕೆಯಲ್ಲಿ ಅವರ ಹಾಡುಗಳು, ಅಲ್ಲಿ ಒಂದು ವಚನದ ತರಬೇತಿ ಮಾಡಿದ್ರು, 10 ವಚನಗಳು ಮಾಡಿದ್ರು. ಎಂತೆಂಥ ವಚನಗಳು ಸರ್ ಅದು, ವಚನಗಳು ಅವರ ಸಂಗೀತ ಸಂಯೋಜನೆಯಲ್ಲಿ ವಚನಗಳು. ಆ ವಚನಗಳು ಎಷ್ಟು ಚೆನ್ನಾಗಿ ಮಾಡಿದ್ರು. ಅವ್ರ ಜೊತೆನೆಲ್ಲ ಒಂದು 10-15 ಕಾರ್ಯಕ್ರಮಗಳು ನಾನು ಮಾಡಿದ್ದೀನಿ ಜೊತೆಲಿ ಹೋಗಿ. ಅದೊಂದು ಸೌಭಾಗ್ಯ ನನಗೆ. 15 ಕಾರ್ಯಕ್ರಮಗಳು ಅವ್ರ ಜೊತೆಲಿ ಹೋಗಿ ಬಾಯಲ್ಲಿ ಬನ್ನಿ ಅವ್ರು ಹೋಗು ಬಾ ಅಂತ ಸಿಂಗಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇರಲಿಲ್ಲ. ಸಣ್ಣ ಹುಡುಗರಿಗಾಗ್ಲಿ ಬನ್ರಿ ಸುಧೀರ್ ಬನ್ನಿ ಕೂತ್ಕೊಡ್ರಿ ಹಿಂಗೆ ಮಾತಾಡ್ತಾ ಇದ್ದಿದ್ದು ಅವರು. ಕೂತ್ಕೊಂಡು ಪಕ್ಕದಲ್ಲಿ ಈ ರೀತಿ ಹಾಡ್ಬೇಕು, ಯಾವ ತರದಲ್ಲಿ ಯಾವ್ಯಾವ ಹಾಡುಗಳು ಹೆಂಗಿರುತ್ತೆ, ಅದಕ್ಕೆ ರಾಗ ಸಂಯೋಜನೆ ಯಾವ ರೀತಿ ಮಾಡ್ತಾರೆ. ಎಲ್ಲಾರು ಸಂಗೀತಗಾರರೇ ರಾಗ ಸಂಯೋಜನೆ ಮಾಡಲ್ಲ. ಕೆಲವ್ರಿಗೆಲ್ಲ ಏನು ಗೊತ್ತಿರೋದಿಲ್ಲ. ತಿಳ್ಕೊಂಡ್ರೆ ಸಾಕು ಅದ್ರ ಬಗ್ಗೆ, ರಾಗದ ಬಗ್ಗೆ, ಆ ರಾಗದ ಏರಿಳಿತಗಳು, ಆ ಅರ್ಥ ಏನೇನಿದೆ ಅದರಲ್ಲಿ, ಪಕ್ಕಡ ಸ್ವರಗಳು, ಆ ಸ್ವರಗಳು, ಸ್ವರಗೀತೆಗಳು, ಇವನ್ನೆಲ್ಲ ಸ್ವಲ್ಪ ಕಲ್ತ್ಕೊಂಡ್ರೆ ಇನ್ನೊಂದು ಗೀತೆಗೆ ಅವ್ರು ಹೇಳು ಶಿವರುದ್ರಪ್ಪನ ರಾಷ್ಟ್ರಕವಿ ಶಿವರುದ್ರಪ್ಪನವರು ಒಂದು ಹಾಡಿದೆ, ಯಾವ್ದದು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಅಂತೇಳಿ. ಅದನ್ನ ಹೇಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಹಿಂಗ ಆಡ್ಲಿಕ್ಕೆ ಬರ್ಲಿಲ್ಲ ರೀ ಅದು. ಅದು ಹಿಂಗೆ ಆಡ್ಬೇಕು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು, ಎಲ್ಲಿ ಕಲ್ಲು ಮಣ್ಣಲ್ಲಿದೆ ಕಲ್ಲು ಮಣ್ಣು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹೀಗೆ ಕಲ್ಲು ಮಣ್ಣು ತೋರಿಸ್ಬೇಕಿಲ್ಲ ಕೆಳಗಡೆ, ಕಲ್ಲು ಮಣ್ಣು ಕೆಳಗಡೆ, ಎಲ್ಲೋ ಅಂದ್ರೆ ಕೆಳಗಡೆ ಹೋಗ್ಬೇಕು, ಎಲ್ಲೋ ಆ ರೀತಿ ಅವರು ಆ ಪದದ ಅರ್ಥಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ರಾಗ ಸಂಯೋಜನೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅವ್ರಿಗೆ ಅದ್ಭುತ ಬಿಡಿಸಲು ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ. ಕೆಲವರೆಲ್ಲ ಮಾಡ್ತಾರೆ, ರಾಗ ಸಂಯೋಜನೆ ಮಾಡ್ತಾರೆ, ಕೆಲವರೆಲ್ಲ ಸುಮಾರು ಜನ ಮಾಡುವ ಬಿಸಾಕ್ತಾ ಇರ್ತಾರೆ. ಅದು ಪಾಪ ಅವ್ರು ಹೇಳ್ತಾರೆ, ನಾನು ಇದು ಬೇಕಾದಷ್ಟು ಮಾಡ್ಬಿಟ್ಟಿದ್ದೀನಿ, ನಾನು ಇದು ಬೇಕಾದಷ್ಟು ಮಾಡ್ಬಿಟ್ಟಿದ್ದೀನಿ, ಬೇಕಾದಷ್ಟು ಮಾಡಿ ಬಿಸಾಕ್ಬಿಡ್ತೀನಿ. ಮಾಡಿ ಬಿಸಾಕಿರೋದಷ್ಟೇ ಕೆಲವರೆಲ್ಲ, ಅದ್ರ ಪಕ್ಕ ಗಟ್ಟಿ ಕಾಳು ಅಂತ ಉಳ್ಕೊಳ್ತು ನೋಡಿ, ಅದು ನಮ್ಮ ಅಶ್ವಥ್. ಖಂಡಿತ ಬಗ್ಗೆ ಎರಡು ಮಾತಿಲ್ಲ ಸರ್. ಅದೇ ರೀತಿ ಸರ್, ಬೇರೆ ಹಿರಿಯ ಕಲಾವಿದರೊಂದಿಗೆ ತಾವು ಭಾಗವಹಿಸಿರಿ ಹಲವಾರು, ಅವ್ರ ಬಗ್ಗೆ ಒಂದೆರಡು ಮಾತು ಸರ್. ಹೌದು ಸರ್, ನಮ್ಮ ನರಸಿಂಹನಾಯಕ್ ಸರ್, ಅದರಲ್ಲಿ ಪುತ್ತೂರು ನರಸಿಂಹನಾಯಕ್ ಆ ಸಂಸ್ಕಾರವಂತರು ಸರ್. ಆ ದಾಸರ ಪದಗಳು ಅವರ ಬಾಯಿಂದ ಕೇಳಬೇಕು, ಅವರೇ ಕಲ್ಸ್ಕೊಟ್ಟಿದ್ರು. 100 ದಾಸರ ಪದಗಳು ವರ್ಷಕ್ಕೊಂದ್ಸರಿ ವರ್ಕ್ಶಾಪ್ ಮಾಡಿಸ್ತಾ ಇದ್ರು ಅವ್ರ ಹತ್ರ. ಒಂದು ವರ್ಕ್ಶಾಪ್ ಅಲ್ಲಿ 10 ದಾಸರ ಪದಗಳು ಹೇಳ್ಕೊಡ್ತಾ ಇದ್ರು ಅವ್ರಿಗೆ. 15 ದಾಸರ 15 ವರ್ಷ 14 ಒಂದು ನಾವು ಅವ್ರ ಹತ್ರ ಕಲ್ತಿದ್ವಿ. ಸುಮಾರು 100 ದಾಸರ ಪದಗಳು ಅವ್ರ ಹತ್ರ ಕಲ್ತಿದ್ವಿ. ಇವತ್ತು ದಾಸರ ಪದದ ಕಾರ್ಯಕ್ರಮ ಇದೆ, ಸುಧೀರ ದಾಸರ ಪದದ ಕಾರ್ಯಕ್ರಮ ಬರ್ಕೊಳಪ್ಪ ಅಂದ್ರೆ ಅವ್ರ ಹೆಸರು ಹೇಳ್ಬೇಕು. ನನಗೆ ಪೇಮೆಂಟ್ ಅಲ್ಲಿ ಕೊಟ್ಟಾಗ ಆ ಹಣ ಇಟ್ಕೊಂಡು ನಾನು ಅವ್ರ ಹೆಸರು ಹೇಳ್ಬೇಕು. ಹೌದು, ಶರೀಫರ ಹಾಡುಗಳಿಗೆ ಹಾಡಕ್ ಕರೀತಾರೆ ನನಗೆ ಅಶ್ವಥ್ ಅವ್ರ ಹೆಸರು ಹೇಳ್ಬೇಕು ನಾನು. ಹೌದು, ಹಾಗೆ ಆ ಪುತ್ತೂರು ನರಸಿಂಹನಾಯಕ್ ಸರ್, ಅದ್ರಲ್ಲೆಲ್ಲ ನನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಹಾಡುಗಳನ್ನು ಇದೇ ರೀತಿ ಹಾಡ್ಬೇಕು, ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ, ಈ ರೀತಿ ಮುರ್ಕಿಗಳು, ಈ ರೀತಿ ಎಲ್ಲ ಹೇಳ್ಕೊಟ್ಟವ್ರು ಸರ್ ಅವರು. ಹೌದು ಖಂಡಿತ ಸರ್. ಅಂದ್ರೆ ದಾಸರ ಪದಗಳು. ಮತ್ತೆ ರತ್ನಮಾಲ ಪ್ರಕಾಶ್ ಅವರು ಇರ್ಬೋದು. ಬಾಂಬೆನಲ್ಲಿ ಕಾರ್ಯಕ್ರಮ ಇತ್ತು ಸರ್, ನಮ್ಮ ಗೀತೋತ್ಸವ ಬಾಂಬೆನಲ್ಲಿ ಆಯ್ತು. ಬಾಂಬೆಯಲ್ಲಿ ಗೀತ ಕಾರ್ಯಕ್ರಮ ಎದುರುಗಡೆನೆ ರತ್ನಮಾಲ ಪ್ರಕಾಶ್ ಅವರು ಕೂತಿದ್ರು. ನನ್ನ ಗೀತೆ ಬಂತು, ಶರೀಫರ ಹಾಡು ನನಗೆ ಕೊಟ್ಟಿದ್ರು, ಪೂರ್ತಿ ಹುದು ಮನೆ ಮಾಳಿಗೆ. ಪೂರ್ತಿ ಹಾಡು ಹೇಳಿದೆ ಸರ್, ಎದ್ದು ನಿಂತು ಚಪ್ಪಾಳೆ ಹೊಡೆದು ಒನ್ಸ್ ಮೋರ್ ಸುಧೀರ್, ಇನ್ನೊಂದ್ಸರಿ ಆಡ್ಬೇಕು ಅಂತ ದೊಡ್ಡ ಗಾಯಕರು ನನಗೆ ಹೇಳ್ಬೇಕಾದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿಲ್ಲ. ಖಂಡಿತ ಅದೇ ದೊಡ್ಡ ಪ್ರಶಸ್ತಿ. ಅದೇ ದೊಡ್ಡ ಪ್ರಶಸ್ತಿ. ಅಂತವರೆಲ್ಲ ಚಪ್ಪಾಳೆ ತಟ್ಟಬೇಕಾರೆ ಇನ್ನೇನ್ ಪ್ರಶಸ್ತಿ. ಆ ಹಾಡನ್ನ 1-2 ಸಾಲ ನಮ್ಗಾಗಿ 1-2 ಸಾಲ ಹಾಡಿ ಸರ್, ಸೋರತಿ ಹೋದು. ಅದೊಂದು ಮುರ್ಕಿ ಇದೆ ಸರ್, ಸ್ಟಾರ್ಟಿಂಗ್ ಒಂದು ಅದು ಹೇಳಿ ಸರ್. ಮಾಯೇ
दुख में पड़ा मन, दुख में पड़ा मन, सुख नहीं माया, थकती मरना रखवाला रे। खाता पीता सोता सब दिन, खाता पीता सोता सब दिन, बात ये गफलत खेल रे। तीन रोज गुजराना जीवन का, ये तीन माठी मैल रे। रोशन हो शिशुनाळ जगत पर, देश पे आके नाली ಸೋರುತ್ತಿಹುದು ಮನೆಯ ಮಾಡಿದೆ, ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಡಿದೆ, ಸೋರುತ್ತಿಹುದು ಮನೆಯ ಮಾಡಿದೆ, ಯಾರು ಗಟ್ಟಿ ಮಾಡ್ಪರಿಲ್ಲ, ಕಾಲ ಕತ್ತಲೆ ಒಳಗೆ ನಾನು ಮೇಲಕ್ಕೇರಿ ಮೆಟ್ಟಲಾರೆ, ಸೋರುತ್ತಿಹುದು ಮನೆಯ ಮಾಡಿದೆ, ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಡಿದೆ. ಓ ಮಾಳಿಗೆ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ, ಓಹೋ ಮಾಳಿಗೆ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ. ಸೂಪರ್ ಸರ್, ಸೂಪರ್. ನಿಮ್ಮ ಅಭಿನವ ಅಶ್ವಥ್ ಅಂತ ಹೇಳ್ತಾರೆ, ಖಂಡಿತವಾಗಿ ಸರ್. ಆ ಒಂದು ಇದಿದೆ, ವಾಯ್ಸ್ ಅಲ್ಲಿ ಹೋಲಿಕೆ ಇದೆ ಅವರ ಹಾಡು ಹಾಡುವಾಗ. ಆಗ ದಾಸರ ಪದ ಹಾಡುವಾಗ ಅಷ್ಟು ನನಗೆ ಗೊತ್ತಾಗಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ ಗುರು ಸರ್, ಸರಿ ಅದು ತುಮಕೂರು ಸಮ್ಮೇಳನದಲ್ಲಿ ಹಾಡು ಹೇಳಿದೆ ನಾನು. ಹಾಡು ಹೇಳಿ ಮಧ್ಯಾಹ್ನ ಈಗ ಇಂಟರ್ವಲ್ ಆಯ್ತಲ್ಲ, ಆಗ ಊಟಕ್ಕೆ ಬಿಟ್ಟಾಗ ಊಟ ಮಾಡ್ತಾ ಇದ್ದೆ ನಾನು ನಿಂತ್ಕೊಂಡು, ಬಫೆ ಸಿಸ್ಟಮ್ ಹಾಕಿದ್ರು. ಬಂದ್ರು ಇವರು, ಬನ್ರಿ ಇಲ್ಲಿ ಅಂದ್ರು. ಹೌದು, ಒಂದ್ 5 ನಿಮಿಷ ತಟ್ಟೆ ಕೆಳಗಡೆ ಇಡ್ತೀರಾ ಅಂದ್ರೆ, ಯಾಕೆ ಸರ್ ಅಂತ, ಇಡ್ರಿ ಕೆಳಗಡೆ ತಟ್ಟೆ ಬನ್ನಿ ತಪ್ಕೊಳ್ಳಿ. ತಪ್ಕೊಂಡೆ ಸರ್, ತಪ್ಕೊಳ್ಳಿ ನನಗೆ ತಪ್ಕೊಂಡು ಅದ್ ಮಾಡೋದು ನನಗೆ. ನನ್ನ ಹಾಡು ಹೇಳ್ತಾ ಹೋಗ್ತಾರ್ರಿ, ಚೆನ್ನಾಗಾಗ್ತೀರಾ ಅಂತ ಹೇಳ್ಬಿಟ್ಟು ಸರ್. ಅದ್ ನೋಡಿ ಅವ್ರು ಹೇಳಿದ ಕಾಕತಾಳಿ ಆಯ್ತು ಮಾತು, ಮಿರಾಕಲ್ ಅದು. ನನ್ನ ಹಾಡು ಹೇಳ್ತಾ ಹೋಗ್ತಾರ, ನೀನು ಚೆನ್ನಾಗಾಗ್ತೇ ನೀನು ಅಂತಂದು ತುಮಕೂರು ಸಮ್ಮೇಳನದಲ್ಲಿ ನೋಡಿ. ಅಲ್ಲಿಂದ ನನಗೆ ಅವ್ರ ಹಾಡುಗಳು ಎಲ್ಲೇ ಎಲ್ಲಾರು ಇಲ್ಲಿ ಸುತ್ತಮುತ್ತಲಿ ಅಶ್ವತ್ಥ ಹಾಡುಗಳ ಕರೀರಿ ಮಲ್ಲಿಗೆಗೆ, ಅಶ್ವತ್ಥ ಹಾಡುಗಳ ಮಲ್ಲಿಗೆ ಕರೀರಿ. ಚಿತ್ರದುರ್ಗದಲ್ಲಿ ಅಶ್ವತ್ಥ ಹಾಡುಗಳ ಮಲ್ಲಿಗೆ ಕರೀರಿ, ದಾವಣಗೆರೆಯಲ್ಲಿ ಅಶ್ವತ್ಥ ಹಾಡುಗಳ ಮಲ್ಲಿಗೆ ಕರೀರಿ, ಹಾವೇರಿಯಲ್ಲಿ ಅಶ್ವತ್ಥ ಹಾಡುವ ಮಲ್ಲಿಗೆ ಕರೀರಿ. ಈ ರೀತಿ ಎಲ್ಲ ಕಡೆ ಕರೆದು ಅವರ ಗೀತೆಗಳನ್ನ ಆಡುತ್ತಾರೆ. ಎಲ್ಲಿ ಬಳ್ಳಾರಿಗೆ ಹೋಗಿ ಹಾಡು ಬಂದೆ. ಮತ್ತೆ ಇದೆಲ್ತದು ನಮ್ಮ ಇವರು ಹಾಸ್ಯ ಅಂತ ಅವ್ರ ಹೆಸರು, ಸುಮಾರು ಕಡೆ ಅದೇ ಅದೇ ಸರ್. ಅಂದ್ರೆ ಅಶ್ವಥ್ ಅವರಿಗೆ, ಅಶ್ವತ್ಥ ಹಾಡಿಗಾಗಿ ಏನಿದೆ ಗಂಗಾವತಿ 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 ಅಲ್ಲಿ ಹೋಗಿ ಕೂಡ ಹಾಡು ಬಂದೆ ನಾನು. ಆಗಲಿ ಸರ್, ಅದೇ ಬಹಳಷ್ಟು ಇನ್ನು ವಿದೇಶಗಳಿಗೆ ಕೂಡ ಹೋಗಿ ಅಲ್ಲಿ ಕೂಡ ನೀವು ಹಾಡುವಂತಾಗಲಿ, ಬಹಳಷ್ಟು ಕಾರ್ಯಕ್ರಮ ನೀಡುವಂತಾಗಲಿ. ಆಗಲಿ ಸರ್, ನಿಮ್ಮೆಲ್ಲ ಪ್ರೀತಿ ಅಭಿಮಾನ ಆಶೀರ್ವಾದ ಇರಲಿ. ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಎಲ್ಲ ಕಲಾಭಿಮಾನಿಗಳು ಖಂಡಿತ ಕೈ ಹಿಡಿತಾರೆ. ಅದೇ ರೀತಿ ನೀವು ಟಿವಿ ಮಾಧ್ಯಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದೀರಿ. ಟಿವಿ ಮಾಧ್ಯಮಗಳ ಬಗ್ಗೆ ನೀವು ಯಾವ್ಯಾವ ಟಿವಿಯಲ್ಲಿ ಕಾರ್ಯಕ್ರಮ ನೀಡಿದ್ರ ಬಗ್ಗೆ ಒಂದೆರಡು ಮಾತು ಸರ್. ಟಿವಿ ಮಾಧ್ಯಮಗಳ ಬಗ್ಗೆ ಅಂದ್ರೆ ಸರ್, ನಾನು ಎಲ್ಲಾ ಟಿವಿಗಳ ಬಗ್ಗೆ ಈಗ 15 ವರ್ಷದ ಹಿಂದೆ, ಈಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಬಂತು. ಈಗ 15 ವರ್ಷಗಳ ಹಿಂದೆ ಕನ್ನಡವೇ ಸತ್ಯ ಅಂತ ಒಂದು ಕಾರ್ಯಕ್ರಮ, ಕಸ್ತೂರಿ ಚಾನಲ್ ಅಂತ ಇತ್ತು ಸರ್. ಹೌದೌದು, ಕಸ್ತೂರಿ ಟಿವಿ ಅಂತ ಬರ್ತದೆ. ತುಂಬಾ ಸೊಗಸಾಗಿತ್ತು. ಹೌದು, ಒಳ್ಳೊಳ್ಳೆ ಕಲಾವಿದರನ್ನ ಕರೆಸಿ ಆ ಕಾರ್ಯಕ್ರಮದಲ್ಲಿ ಆಡಿಸೋರು. ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲಾ ಪ್ರಕಾರದ ಹಾಡು, ರಂಗಗೀತೆ, ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ಇಷ್ಟು ಪ್ರಕಾರದ ಗೀತೆಗಳನ್ನು ನೀನು ಹಾಡಬೇಕು. ಚಿತ್ರಗೀತೆ, ಇಷ್ಟು ಪ್ರಕಾರದ ಗೀತೆಗಳನ್ನು ಹಾಡಬೇಕು. ಅದರ ಒಂದು 8-10 ಎಪಿಸೋಡ್ ಹೋಗಿದೆ ಸರ್ ನಾನು ಮನೆಗೆ. ಮತ್ತೆ ನನಗೆ ಇಲ್ಲಿ ಎಲ್ಲ ಕರೆಕ್ಟ್ ಆಗ್ಲಿಲ್ಲ, ಮತ್ತೆ ಅಲ್ಲಿ ಎಪಿಸೋಡ್ ಅಲ್ಲಿ ಡಿಲೀಟ್ ಆಯ್ತು. ಮತ್ತೆ ನಾನು ವಾಪಸ್ ಬಂದೆ. ಒಂದು 8-10 ಎಪಿಸೋಡ್ಗೆ ನನಗೆ ಗಾಂಧಿನಗರದಲ್ಲೇ ಒಂದು ರೂಮ್ ಮಾಡ್ಕೊಟ್ಟಿದ್ರು ಪಾಪ. ಅಲ್ಲೋಗಿ ಇದ್ದೆ. ಬೆಳಗ್ಗೆ ಎದ್ದೋಳೋದು, ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಕಾರ್ಯಕ್ರಮಕ್ಕೆ ಹೋಗೋದು. ಬೆಂಗಳೂರಿನಲ್ಲಿದ್ದೆ ಆ ಟಿವಿ. ಮತ್ತೆ ಉದಯ ಟಿವಿನಲ್ಲಿ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕಮಗಳೂರು ಫಸ್ಟ್ ಬಂದರು, ಅದ್ರ ಫಸ್ಟ್ ಪ್ಲೇಸ್ ನನಗೇನೆ. ಅವಾಗ ಇದು ಮಾಡೋದು, ಎಂತ ಕಾರ್ಯಕ್ರಮ ಅದು, ಇದು ಉದಯ ಟಿವಿ ಅವ್ರು ಮಾಡ್ತಿದ್ರಲ್ಲ ಸರ್, ಅಂತ್ಯಾಕ್ಷರಿ ಕಾರ್ಯಕ್ರಮ. ಅದರಲ್ಲಿ
ಮತ್ತೆ ಈ ಟಿವಿಲಿ ಕಾರ್ಯಕ್ರಮ ಮಾಡ್ತಾರೆ ಮಧುರ ಮಂಜುಳಗಾನ ಇವ್ರು ಮಾಡೋರು. ಈ ಟಿವಿಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಸರ್, ಅದರಲ್ಲೂ ಫಸ್ಟ್ ಪ್ಲೇಸ್ ಚಿಕ್ಕಮಗಳೂರು ಮಾಡಿದಾಗ ಅದ್ರಲ್ಲಿ ತಗೊಂಡಿದ್ದೆ. ಜಿ ಕನ್ನಡ ಮತ್ತೆ ನಮ್ಮ ಚಂದನ ಟಿವಿ ಶರೀಫೂರ್ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಶಿಶುನಾಳದಲ್ಲಿ. ಶರೀಫರ ಊರು ಶಿಶುನಾಳದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಸುಮಾರು 1 ಲಕ್ಷ ಜನ ಸೇರಿದ್ರು ಸರ್. ತತ್ವರಸಾನುಭವ ಅಂತ ಹೇಳಿ ತತ್ವಗೀತೆಗಳ ಒಂದು ಕಾರ್ಯಕ್ರಮ ಮಾಡಿದ್ರು. ಇಡೀ ರಾತ್ರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಚಂದನ ಟಿವಿಯವರು ಮಾಡಿದಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಆ ಕಾರ್ಯಕ್ರಮದಲ್ಲೂ ಅಷ್ಟೇ ಅದು ಒಂದು 1.5 ಲಕ್ಷ ಜನದ ಮುಂದೆ ನಿಂತ್ಕೊಂಡು ಆಡಂತ ಸೌಭಾಗ್ಯ. ಎಲ್ಲಿ ಸರ್ ಇದನ್ನ ಜರುಗಿದ್ದು? ಶಿಶುನಾಳದಲ್ಲಿ. ಶರೀಫರ ಊರಲ್ಲಿ. ಶಿಶುನಾಳದಲ್ಲಿ ಹೌದೌದು, ಶರೀಫರ ಊರಲ್ಲಿ ಮಹೇಶ್ ಜೋಶಿ ಅವರ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದ್ಭುತವಾದ ಕಾರ್ಯಕ್ರಮ ಸರ್ ಅದು. 1.5 ಲಕ್ಷ ಜನ, 1.5 ಲಕ್ಷ ವೇದಿಕೆ, ಅಷ್ಟು ದೊಡ್ಡ ವೇದಿಕೆ, 150 ಅಡಿ ವೇದಿಕೆ, 150 ಅಡಿ ವೇದಿಕೆ, ಅಷ್ಟು 50 ಅಗಲ 150 ಅಡಿ ಉದ್ದ ವೇದಿಕೆಯಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. 25 ಜನ ವಾದ್ಯಗಾರರು ಹಾಕೊಂಡು ಅಲ್ಲಿ ಆಡ್ತಕ್ಕಂಥ ಒಂದು ಅವಕಾಶ ನಮಗೆ. ಖಂಡಿತ ಸರ್. ಅಂದ್ರೆ ಅದೊಂದು ದೊಡ್ಡ ವೇದಿಕೆಗಳು. ಮತ್ತೆ ಅದು ಶಿಶುನಾಳ ಶರೀಫರ ಊರಲ್ಲಿ ಅಂದ್ರೆ ಶರೀಫರ ಗದ್ದಿಗೆ ಎದುರಿಗೆ ಆಡಂತ ಅವಕಾಶ. ಹೌದು. ಮತ್ತೆ ಅವರಿಗೂ ಮತ್ತೆ ಗುರು ಗೋವಿಂದ ಭಟ್ರಿಗೂ ಜೋಶಿ ಅವರಿಗೂ ರಿಲೇಷನ್ ಇದೆ. ಹೌದು, ಅವರ ಮರಿಪುಳ್ಳಿ ಅಂತ. ಹೌದು, ದೊಡ್ಡ ರಿಲೇಷನ್ ಅಲ್ಲ ಸರ್. ಹೌದೌದು, ಗುರು ಗೋವಿಂದ ಭಟ್ರ ಮರಿಪುಳ್ಳಿ. ಹೌದು, ಒಬ್ಬ ಮುಸಲ್ಮಾನನಿಗೆ ಕರ್ಕೊಂಡು ಬಂದು ಹೌದೌದು ಆತನಿಗೆ ಜನಿವಾರ ಹಾಕಿ ಆತನನ್ನ ಪಾವನಗೊಳಿಸಿದಂತ ಒಂದು ಗುರುಗಳು ಅವರು ಗೋವಿಂದ ಭಟ್ರು. ಹೌದು ಸರ್, ಹೌದು, ಖಂಡಿತ ಖಂಡಿತ ಖಂಡಿತ. ಈಗ ಹೇಗೆ ಅಂದ್ರೆ ಅವ್ರು ಹೇಳ್ತಾರಲ್ಲ, ಈಗ ಸಂಸಾರದೊಳಗಿದ್ದು ಬ್ರಹ್ಮಚಾರಿ ಆಗಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲ ಭವಬಂಧನಗಳನ್ನು ತೊರಿಬೇಕು ಸಂಸಾರದಲ್ಲಿದ್ದು. ಕೆಲವರು ಸ್ವಾಮೀಜಿಗಳಾಗ್ತಾರೆ, ಎಲ್ಲ ಬಿಟ್ಟು ಸ್ವಾಮೀಜಿಗಳಾಗ್ತಾರೆ. ಶರೀಫ್ರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಇದ್ದು ನೀನು ಎಲ್ಲ ಭವಬಂಧನಗಳನ್ನ ತೊರಿಬೇಕು ಅಂತ. ಈಗ ಕೆಸರಲ್ಲಿ ಕಮಲ ಹುಟ್ಟುತ್ತಲ್ಲ ಸರ್, ಕೆಸರಲ್ಲಿ ಕಮಲ ಹುಟ್ಟುತ್ತೆ, ಆದ್ರೆ ಕೆಸರು ಆ ಕಮಲ ಕಂಟ್ಕೋಬಾರ್ದು ಅಂತ ಹೇಳ್ತಾರೆ. ಹೌದು, ಆ ರೀತಿ ಜೀವನ ಮಾಡ್ಬೇಕು, ಆ ರೀತಿ ಜೀವನ ಮಾಡ್ಬೇಕು ಅಂತ ಶರೀಫ್ರದ್ದು ತತ್ವ. ಹೌದು ಸರ್, ಗೋವಿಂದ ಭಟ್ರು ಶರೀಫ್ರ ತತ್ವ. ಅವ್ರು ಶರೀಫರು ಎಂತ ಆಧ್ಯಾತ್ಮಿಕ ಚಿಂತಕರು ಅಂದ್ರೆ ಅದು ಹೇಳ್ತೀವಿ. ಪಾಪ ಮನೆಯಲ್ಲಿ ಸ್ನೇಹಿತರು ಅಷ್ಟೇ. ಆಗಿನ ಕಾಲದಲ್ಲಿ ಸ್ನೇಹಿತರುಗಳು ನೋಡಿದಿರಿ, ಈ ಕಾಲದಲ್ಲಿ ಸ್ನೇಹಿತರುಗಳು ನೋಡಿದಿರಿ, ಗೊತ್ತು ನಿಮಗೆ. ಈ ಕಡೆ ತಿಂದು ಈ ಕಡೆ ಹಿಂದ್ಗಡೆ ಬಂದು ಬೈತಾರೆ. ಹೌದೌದು, ಮುಂದ್ಗಡೆ ತಿಂದು ಹಿಂದ್ಗಡೆ ಬೈತಾರೆ. ಆ ರೀತಿ ಸ್ನೇಹಿತರು ಅವಾಗ ಇರ್ಲಿಲ್ಲ. ಆ ಸ್ನೇಹಿತರುಗಳು ಯಾವ ರೀತಿ ಇದ್ರು ಶರೀಫರಿಗೆ ಅಂತ ಹೇಳಿದ್ರೆ, ಪಾಪ ಅವ್ರ ಮನೇಲಿ ತಿನ್ಲಿಕ್ಕೆ ಕಡು ಬಡಿಸ್ತಾನ, ತಿನ್ಲಿಕ್ಕೆ ಏನಿಲ್ಲ, ಒಂದು ರೊಟ್ಟಿ ಮಾಡ್ಲಿಕ್ಕೆ ಇಟ್ಟಿಲ್ಲ ಅವ್ರ ಮನೇಲಿ. ಆಕೆ ಪಾಪ ಮನೆ ಹೋಗ್ತಾರೆ, ಊಟಕ್ಕೆ ಏನಿಲ್ಲ, ಎಂತದ್ದು ಇಲ್ಲ, ಒಂದು ಸ್ವಲ್ಪ ಇಟ್ಟಿಲ್ಲ, ಏನ್ ಮಾಡ್ಲಿ ನಾನು, ಯಾರ ಹತ್ರ ಇಸ್ಕೊಂಡ್ಬರ್ತೀನಿ ತಡಿ ಅಂತ ಹೇಳಿ ಪಾಪ ಬಂದು ಒಬ್ಬ ಸ್ನೇಹಿತನ ಹತ್ರ ಕೇಳ್ತಾರೆ. ಆ ಸ್ನೇಹಿತ ಎಂತ ಮಾತು ಹೇಳ್ತಾನೆ ಅಂದ್ರೆ ಸಾರ್, ಅವರು ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾ. ಅವರು, ಏಯ್ ನಿನ್ನ ಹಾಡಿಗೆ ಬರೀ ಅಕ್ಕಿ ಇಟ್ಟು ಏನಾರ ಕೊಡೋದಲ್ಲ ಕಣೋ, ನಾನು ಹೊಲ ಮನೆ ಬರ್ಕೊಡ್ತೀನಿ ನಿನಗೆ ಅಂತ ಹೇಳಿ. ನಿನ್ನ ಒಂದು ಗೀತೆಗೆ ನಾನು ಹೊಲ ಮನೆನೇ ಬರ್ಕೊಡ್ತೀನಿ, ನಿನ್ನ ಹಾಡಿಗೆ ಇಟ್ಟು ಏನೋ ಸಾಲ ಕೇಳ್ತೀನಿ, ನೀನು ಏನ್ ಬೇಕಾದ್ರೂ ಕೊಡ್ತೀನಿ ಬಾ ಅಂತ ಹೇಳಿ ಆತರ ಸ್ನೇಹಿತರನ್ನ ಸಂಪಾದನೆ ಮಾಡ್ತಕ್ಕಂಥ. ಖಂಡಿತ ಖಂಡಿತ. ಹೌದು ಸರ್, ಅಲ್ಲಿ ಶರೀಫ್ರ ಗದ್ದಿಗೆ ಒಂದ್ಸರಿ ತಾವು 3 ತಿಂಗಳಿಗೆ ಒಂದ್ಸರಿ ಹೋಗ್ತೀನಿ ಸರ್. ಅದು 3 ತಿಂಗಳಿಗೆ ಒಂದ್ಸರಿ ಹೋಗ್ತೀನಿ ನಾನು ಶರೀಫ್ರ ಗದ್ದಿಗೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ಖಂಡಿತ ಸರ್, ಖಂಡಿತ. ಒಂದು ಉತ್ತಮ ರೀತಿಯ ತತ್ವ ಪದಗಳನ್ನು ಬರೆದಿದ್ದಾರೆ ಅವರು. ಅದು ನೀವು ಹೇಳಿ ದಾಸರ ಪದಗಳ ರೀತಿಯೇ ಒಂದು ರೀತಿ, ಇದು ಬೇರೆ ರೀತಿಯ ಪದಗಳು. ಎಲ್ಲ ನದಿಗಳಿದು. ನದಿಗಳು, ಎಲ್ಲ ನದಿಗಳು ಒಂದು ಸೀದಾ ಹೋಗಿ ಈಗ ಅರಬ್ಬಿ ಸಮುದ್ರ, ಈ ಕಡೆ ಕೊಲ್ಲಿ ಸಮುದ್ರ, ಈ ಕಡೆ ಸೇರ್ತಾವೆ. ಅಷ್ಟು ಬಿಟ್ರೆ ಎಲ್ಲ ನದಿಗಳು, ಎಲ್ಲ ದಾಸರ ಪದಗಳು, ವಚನಗಳು, ತತ್ವಗಳು, ಪ್ರತಿಯೊಂದು ಏನಿದೆ ವಚನಗಳು ಇವೆಲ್ಲ ನದಿಗಳಿದ್ದಾವೆ. ಹೌದು. ಅದೇ ರೀತಿ ಸರ್, ಹೌದು, ಅದೇ ರೀತಿ ಸರ್, ತಾವು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರಿ. ಅದರ ಬಗ್ಗೆ ಒಂದೆರಡು ಮಾತು ಸರ್, ಪರಿಷತ್ತಿನ ಬಗ್ಗೆ. ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷನನ್ನು ನನಗೆ ಯಾಕೆ ಮಾಡೋದು ಅಂತ ಹೇಳಿದ್ರೆ, ನಾನು ಮಕ್ಕಳಿಗೆ ತುಂಬಾ ಹಾಡು ಹೇಳ್ಕೊಡ್ತೀನಿ. ಹೌದು, ಗುರುಗಳಾಗಿ ಮಕ್ಕಳಿಗೆ ಈ ತರ ಹಾಡುಗಳು, ಕನ್ನಡ ಹಾಡುಗಳು, ವಚನಗಳು, ದಾಸರ ಪದಗಳು ಹೇಳ್ಕೊಡ್ಬೇಕಾದ್ರೆ ಆ ಹಾಡಿನ ಅರ್ಥ ಕೂಡ ನಾನು ಮಕ್ಕಳಿಗೆ ಹೇಳ್ತೀನಿ. ಹೌದು, ಕೆಲವು ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಅರ್ಥ ಮಾಡಿಸ್ತೀನಿ ಕೆಲವು. ಇದನ್ನೆಲ್ಲ ಕೆಲವು ನಮಗೆ ರಾಜ್ಯಾಧ್ಯಕ್ಷರಿದ್ದಾರೆ, ನಮ್ಮ ಅಶೋಕ್ ಅಂತ ಹೇಳಿ ರಾಜ್ಯಾಧ್ಯಕ್ಷರಿದ್ದಾರೆ, ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು. ಅವರು ಶೃಂಗೇರಿನಲ್ಲಿ ಒಂದು ವರ್ಕ್ಶಾಪ್ ಕಮ್ಮಟ ಮಾಡಿದ್ರು. ಅಲ್ಲಿ ಹೋದಾಗ ನಾನೊಂದು ಹಾಡು ಹೇಳಿದೆ, ಮಕ್ಕಳಿಗೆಲ್ಲ ಹೇಳಿದ್ದೆ. ಆಗ ಹೇಳಿದಾಗ ಈ ರೀತಿ ಎಲ್ಲ ನನ್ನ ಬಯೋಡಾಟಾ ತಗೊಂಡ್ರು, ಗೊತ್ತಾಯ್ತು ಅವ್ರಿಗೆ ಈ ಮಕ್ಕಳು ಈ ರೀತಿ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ
ನಿಮ್ಮನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀನಿ, ನೀವೇ ಅಧ್ಯಕ್ಷರಾಗಿ ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾಧ್ಯಕ್ಷರಾಗಕ್ಕೆ ನೀವೇ ಸೂಕ್ತ. ಮಕ್ಕಳಿಗೆ ಇಷ್ಟೆಲ್ಲ ಸಾಧನೆ ಮಾಡಿ ಹೇಳ್ಕೊಡ್ತಾ ಇದ್ದೀರಿ, ಒಳ್ಳೊಳ್ಳೆ ವಚನಗಳು ಗೀತೆಗಳೆಲ್ಲ ಹೇಳ್ಕೊಡ್ತಾ ಇದ್ದೀರಿ, ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗಡೆ ತರ್ತಾ ಇದ್ದೀರಿ. ಈ ಕೆಲಸಕ್ಕೆ ನೀವು ಕರೆಕ್ಟು ಅಂತೇಳಿ ನನ್ನನ್ನು ಮಾಡಿಬಿಟ್ಟು ನನಗೆ ಅವರ ಇದರಿಂದ ನನಗೆ ಪ್ರಶಸ್ತಿ ಕೂಡ ಅವರು ನೀಡಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಶ್ರವಣಬೆಳಗೊಳದಲ್ಲಾಯಿತು ಕರೆದು ನನಗೆ ಸನ್ಮಾನ ಮಾಡಿ ಕಳಿಸೋದು. ಅದೇ ರೀತಿಯಲ್ಲಿ ನಿಮ್ಮ ಮಂಗಳೂರಿನಲ್ಲಿ ಪ್ರಜಾವಾಣಿ ಸಾಧಕರು ಅಂತ ಅವರು ವರ್ಷ ಎಲ್ಲ ಸಾಧಕರು ಮಾಡ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನನಗೆ ಪ್ರಜಾವಾಣಿ ಸಾಧಕ ಅಂತೇಳಿ ಇಲ್ಲಿಂದ ನನಗೆ ಮಂಗಳೂರು ಕರೆಸಿ ಮಂಗಳೂರಿನಲ್ಲಿ ಎಲ್ಲ ಪ್ರಜಾವಾಣಿ ಅಂತ ಸೇರಿ ಪ್ರಜಾವಾಣಿ ಸಾಧಕರು ಅಂತೇಳಿ ನನಗೆ ಅಲ್ಲಿ ಕೊಟ್ಟಂತಹ ಪ್ರಜಾವಾಣಿ ಸಾಧಕರು ಬಿರುದು ನಿಮ್ಮ ಮಂಗಳೂರು. ಹೌದು ಸರ್, ಅಭಿನಂದನೆಗಳು. ಸುಮಾರು ಪ್ರಶಸ್ತಿಗಳು ಆ ಕಡೆಯಿಂದ ಈ ಕಡೆಯಿಂದೆಲ್ಲ ಬರ್ತಾ ಇದೆ. ನಾವೇನು ಕೇಳಲಿಕ್ಕೆ ಹೋಗೋದಿಲ್ಲ ಸರ್, ಅವರೇ ಕರೆದು ಅವರೇ ಕೊಡ್ತಾರೆ. ಖಂಡಿತ ಪ್ರತಿಭೆ ಇದ್ದಲ್ಲಿ ಖಂಡಿತ ಅವರವರೇ ಕರೆದು ಕೊಡುವಂತ ಪರಿಸ್ಥಿತಿ. ಅದೇ ರೀತಿ ಒಂದು ಕೊನೆಯದಾಗಿ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈ ಕಲಾಂತರಂಗ ವೀಕ್ಷಕರಿಗೆ ಒಂದೆರಡು ಮಾತಾಡ್ಲಿಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನೀವು ಈ ರೀತಿ ಒಳ್ಳೊಳ್ಳೆ ಕಲಾವಿದರನ್ನ ಕರೆದು ಅವರಿಂದ ಎಲ್ಲ ವಿಚಾರಗಳನ್ನು ತಿಳಿಸಿ ಎಲ್ಲಾ ಕಲಾವಿದರಿಗೆ ಎಲ್ಲ ಜನತೆಗೆ ತಿಳಿಸ್ತಾ ಇದ್ದೀರಿ. ಆ ಜನತೆಗಳನ್ನ ಈಗಿನ ನಾನು ಟೋಟಲಿ ಹೇಳ್ಬೇಕಂದ್ರೆ ಈಗಿನ ಯುವ ಪೀಳಿಗೆ ಎಚ್ಚೆತ್ಕೊಳ್ಬೇಕು. ಯುವ ಪೀಳಿಗೆ ಹಾಳಾಗ್ತಾ ಇದೆ. ಎಲ್ಲ ಕೆಲವು ಯುವ ಪೀಳಿಗೆಗಳು ಕೆಲವು ದುಶ್ಚಟಗಳಿಗೆ ಬಲಿಯಾಗಿ ತಂದೆ ತಾಯಿಗಳನ್ನು ಮರೆತು ಅವರ ಜೀವನವನ್ನು ಮರೆತು ಅವ್ರ ಸುತ್ತಮುತ್ತಲ ಇರ್ತಕ್ಕಂಥ ಪರಿಸರವನ್ನು ಮರೆತು ಹಾಳಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ತರ ನಮ್ಮನ್ನೆಲ್ಲ ಕರೆಸಿ ನೀವು ಮಾಡ್ತೀರಿ, ನಾವು ಮಾತಾಡ್ತಕ್ಕಂಥ ಮಾತುಗಳನ್ನ ಕೇಳಿ ಆ ಪರಿವರ್ತನೆ ಆಗ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಈ ಸಮಯದಲ್ಲಿ ಹೇಳ್ತಿದ್ದೇನೆ. ನಿಮ್ಮ ನೀವು ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ. ಎಲ್ಲೆಲ್ಲೋ ಇರ್ತಾರೆ ಕಲಾವಿದರು, ಗೊತ್ತಿರೋದಿಲ್ಲ, ಅವ್ರನ್ನ ಕರೆದು ಕೂರಿಸಿ ಅವರ ಇರ್ತಕ್ಕಂಥ ಮನದಾಳದ ಮಾತುಗಳನ್ನು ನೀವು ಆಡ್ತಿ. ಒಳ್ಳೆ ಕೆಲಸ ಸರ್. ನೀವು ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಆಗ್ಲಿ ಸರ್, ಹಾಗೆ ನಮಸ್ಕಾರ ಮಾಡ್ಲಿಕ್ಕೆ ಬಿಡುದಿಲ್ಲ, ಒಂದು ಹಾಡು ಹಾಡ್ಲೇಬೇಕು ನೀವು ಕೊನೆಯದಾಗಿ. ಆ ಹಾಡಿನ ಮೂಲಕ ಇದನ್ನ ಕಾರ್ಯಕ್ರಮನ ಮುಗಿಸ್ಬೇಕು ಅಂತ ನಮ್ಮ ಈಗ ಹಾಡು ನಿಮ್ಮ ಚಾಯ್ಸ್. ಈಗ ನೀವು ಯಾವ್ದು ಹೇಳ್ತೀವಿ ಅದು ಹಾಡಬೇಕಿಲ್ಲ. ನನಗೆ ಆಗ ನೀವು ಹೇಳಿದ್ರೆ ಎಲ್ಲವೂ ಖುಷಿ ಆಯ್ತು. ಅದರಲ್ಲಿ ಮತ್ತು ಅಂದ್ರೆ 2 ಸಾಲ ಹೇಳಿದ್ರಿ ನೋಡಿ, ಎಲ್ಲೋ ಹುಡುಕಿದೆ ಕಾಣದ ಇಲ್ಲದ ದೇವರ, ಅದನ್ನು ಒಂದು ಪಲ್ಲವಿ ಮತ್ತೆ ಒಂದು ಚರಣ ಹಾಡಿ ಸರ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾರೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಿಗೆ, ಅಮೃತದ ಸವಿದೆ ನಾಲಿಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹತ್ತಿರವಿದ್ದು ದೂರದೆಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, 4 ದಿನದಲ್ಲಿ ಬದುಕಿನಲ್ಲಿ, 4 ದಿನದಲ್ಲಿ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ
ಇಲ್ಲದ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಎಲ್ಲದ ಸೂಪರ್ ಸರ್, ಸೂಪರ್. ಬಹಳ ಖುಷಿ ಆಯ್ತು. ಕ್ಷಮಿಸ್ಬೇಕು, ನೀವು ಒಂದು ಚರಣ ಒಂದು ಪಲ್ಲವಿ ಹಾಡಿ ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ಲ, 2 ಚರಣನೂ ಹಾಡ್ಬೇಕು. ಒಳ್ಳೇದಾಯ್ತು ಸರ್, ಒಳ್ಳೇದಾಯ್ತು. ಖುಷಿ ಆಯ್ತು ಸರ್, ಖುಷಿ ಆಯ್ತು, ಖುಷಿ ಆಯ್ತು. ಎಲ್ಲ ಅರ್ಥಪೂರ್ಣ, ಬಹಳ ಅರ್ಥ ಇದೆ ಆ ಹಾಡಲ್ಲಿ. ಅದೇ ರೀತಿ ಬಹಳ ನಿಮ್ಮ ಹೌದು ಸರ್, ಹೌದು ಸರ್, ನಿಮ್ಮ ಮನದ ಮಾತನ್ನು ಆಡಿದ್ರಿ ಸರ್. ಬಹಳ ಕಳೆದ 1 ಗಂಟೆಗಳಿಂದ ಚಿಕ್ಕಮಗಳೂರಿನಿಂದ ನಮ್ಮೊಂದಿಗೆ ಇದ್ದೀರಿ ನೀವು ಲೈವಲ್ಲಿ. ಬಹಳ ಪ್ರೀತಿಯಿಂದ ನಮ್ಮೊಂದಿಗೆ ಬೆರೆತು ಬಹಳ ಉತ್ತಮ ರೀತಿಯ ನಿಮ್ಮ ಮನದ ಮಾತನ್ನು ಆಡಿದಿರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ ಸರ್. ಅದೇ ರೀತಿ ನಿಮಗೆ ಇನ್ನು ಮುಂದೆ ಕೂಡ ಬಹಳಷ್ಟು ಉತ್ತಮ ಪ್ರಶಸ್ತಿಗಳು ಬರಲಿ, ದೊಡ್ಡ ದೊಡ್ಡ ವೇದಿಕೆಗಳು ಸಿಗಲಿ, ದೇಶ ವಿದೇಶದಲ್ಲಿ ನಿಮ್ಮ ಹೆಸರು ಅಭಿನವ ಅಶ್ವಥ್ ಇರೋದನ್ನು ಅದು ಎಲ್ಲರಿಗೂ ಗೊತ್ತಾಗಲಿ, ಜನಪ್ರಿಯಗೊಳ್ಳಲಿ ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಒಂದು ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಅದೇ ರೀತಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲ ಟೀಮಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಆತ್ಮೀಯ ಇಂದು ನಮ್ಮೊಂದಿಗಿದ್ದವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸುಗಮ ಸಂಗೀತ ಗಾಯಕರು ಅಭಿನವ ಅಶ್ವಥ್ ಅವರು, ಮಲ್ಲಿಗೆ ಸುಧೀರ್ ಅವರು. ಅವರ ಮಾತನ್ನು ಕೇಳಿದ್ರಿ, ಅವರೊಂದಿಗೆ ನಾವು ಮಾತಾಡಿದ್ರಿ, ಅವರ ಮನದ ಮಾತನ್ನು ನೀವೆಲ್ಲರೂ ಕೇಳಿದ್ರಿ. ಹಾಗೆ ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.